ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಪರಮಪೂಜ್ಯ ಗುರುಗಳಿಗೆ ಅತ್ಯಂತ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸುತ್ತಾ ಮಠದ ಎಲ್ಲ ಸದ್ಭಕ್ತರಿಗೆ ಮತ್ತು ವಿಶೇಷವಾಗಿ ಮಠದ ಶಾಸನ ತಂತ್ರವನ್ನು ನಿರ್ವಹಿಸ್ತಾ ಇರುವ ಎಲ್ಲ ನಾಯಕರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ನಾವು ಕೂಡ ಮಾಡ್ತೀವಿ, ನಾವು ಲೀಡರ್ಸ್ ಮೀಟ್ ಅಂತ ಕರಿತೀವಿ ಅದನ್ನು, ನಾಯಕರುಗಳ ಸಮಾವೇಶವನ್ನು. ಆದರೆ ಗುರುಗಳು ಶಾಸನ ತಂತ್ರ ಅನ್ನುವಂಥ ಒಂದು ಸುಂದರವಾದ ಹೆಸರಿನಡಿಯಲ್ಲಿ ಇದನ್ನೇನು ಸೇರಿಸಿದ್ದಾರೆ, ಭಾಳ ಸುಂದರವಾಗಿರುವಂಥ ಪರಿಕಲ್ಪನೆ. ಒಂದು ದೇಶ ಇರಲಿ, ರಾಜ್ಯ ಇರಲಿ, ಒಂದು ಮಠವೇ ಇರಲಿ, ಅದಕ್ಕೊಂದು ಶಾಸನ ಇರಲೇಬೇಕಲ್ಲ, ಸರಿಯಾಗಿ ಸುಸೂತ್ರವಾಗಿ ನಡ್ಕೊಂಡು ಹೋಗಬೇಕು ಮೊದಲನೇದು. ಎರಡನೇದು, ಸುದೀರ್ಘ ಕಾಲ ನಡೆಯಬೇಕು ಅಂತಂದರೆ ಆ ಸಮಾಜ ಹೇಗಿರಬೇಕು ಅನ್ನೋದರ ಒಂದು ಪರಿಕಲ್ಪನೆಯನ್ನು ಪ್ರತಿಯೊಬ್ಬರು ಕಟ್ಕೋಬೇಕು. ಆ ಒಂದು ಪ್ರಯತ್ನಕ್ಕೆ ಸದ್ಗುರುಗಳ ಮಾರ್ಗದರ್ಶನ ಬಹಳ ಸುಂದರವಾದ್ದು ಅಂತ ನಾನು ಭಾವಿಸ್ತೀನಿ. ನನಗೆ ಸಂಘಟನೆ ಮತ್ತು ಸೇವೆ ಎನ್ನುವ ಕುರಿತಂತೆ ಏನಾದರೂ ಹೇಳ್ಬೋದಾ ಅಂತ ಉದ್ಘಾಟನೆಗೆ ಬರಬೇಕಿತ್ತು, ಆದರೆ ಸಮಾರೋಪದ ಹೊತ್ತಿನಲ್ಲಿ ಬಂದಿದ್ದೀನಿ. ಬಹುಶಃ ಎಲ್ಲ ದೃಷ್ಟಿಯಿಂದಲೂ ಸರಿ ಅಂತ ನಾನು ಭಾವಿಸ್ತೀನಿ. ಸಂಘಟನೆ ಅತ್ಯಂತ ಪ್ರಮುಖವಾದ್ದು, ಅತ್ಯಂತ ಮುಖ್ಯವಾದ್ದು. ಅದು ಭಾರತೀಯರ ಪರಿಪ್ರೇಕ್ಷ್ಯದಲ್ಲಿ ಭಾಳ ಮುಖ್ಯ. ನಮಗೆಲ್ರಿಗೂ ಒಂದು ಏನಿದೆ ಅಂತಂದರೆ, ತುಂಬ ಬಾರಿ ಹೇಳ್ತಿರ್ತೀವಲ್ಲ, ಇದನ್ನು ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ. ನಾನು ಉದ್ದಕ್ಕೂ ಸ್ವಾಮಿ ವಿವೇಕಾನಂದರನ್ನ ಅಲ್ಲಲ್ಲಿ ಕೋಟ್ ಮಾಡಿದ್ರೆ ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಸಂಘಟನೆ ಮತ್ತು ಸೇವೆ ಎರಡರ ಬಗ್ಗೆಯೂ ನಮಗೆ ಪರಿಪೂರ್ಣವಾದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದು ಸ್ವಾಮೀಜಿಯವರ ಮಾತುಗಳು, ಬರಹಗಳು, ಅವರ ಚರ್ಚೆಗಳೇ. ಹೀಗಾಗಿ ಹಾಗೆ ಅವರು ವಿದೇಶದಲ್ಲಿದ್ದಾಗ, ಅಮೇರಿಕಾದಲ್ಲಿದ್ದಾಗ ಒಂದು ಸಲ ಬಂದು ಹೇಳ್ತಾರೆ, ನಾನು ಅಮೇರಿಕಾದಲ್ಲಿ ಒಬ್ಬಳಿಂದ ಮೋಹಕ್ಕೊಳಗಾಗಲ್ಪಟ್ಟಿದ್ದೇನೆ ಎಂದುಬಿಡ್ತಾರೆ ಸ್ವಾಮೀಜಿ. ಒಬ್ಬಳು ನನ್ನನ್ನು ಮೋಹಿಸಿದ್ದಾಳೆ ಅಂತ. ನಾನು ಒಬ್ಬಳ ಪ್ರೇಮಕ್ಕೆ ಒಳಗಾಗಿದ್ದೇನೆ ಅಂತ. ತಕ್ಷಣ ಜೊತೆಗಿದ್ದ ಒಬ್ಬ ತಾಯಿ ಕೇಳ್ತಾಳೆ, ಯಾರು ಆ ಪುಣ್ಯವಂತೆ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ಇಲ್ಲ, ಅದು ಸ್ತ್ರೀ ಅಲ್ಲ, ಇಲ್ಲಿನ ಸಂಘಟನೆಯ ಶಕ್ತಿ ನನ್ನನ್ನು ಮೋಹಿಸಿ ಬಿಟ್ಟಿದೆ ಅಂತಾರೆ ಸ್ವಾಮೀಜಿ. ಏನು ಚೆನ್ನಾಗಿದೆ ಮಾತು. ಸಂಘಟನೆಯ ಶಕ್ತಿ ಮೋಹಿಸಿದೆ ಅಂತ ಯಾಕೆ ಹೇಳ್ತಾರೆ ಸ್ವಾಮೀಜಿ ಅಂತಂದರೆ, ಅವರು ಗಮನಿಸಿದ್ದಾರೆ, ಭಾರತದಲ್ಲಿ ನಾವು 3 ಜನ ಸೇರಿದರೆ 4 ಪಾರ್ಟಿ ಮಾಡ್ತೀವಿ, ಅಮೇರಿಕಾದಲ್ಲಿ 30 ಜನ ಸೇರಿ ಒಂದೇ ವಿಚಾರಕ್ಕೆ ಬಲವಾಗಿ ನಿಲ್ಲಬಲ್ಲರು. ಅಮೇರಿಕಾದ ವಿಚಾರ ಬಂದಿದ್ದರಿಂದ ನಾನು ಮತ್ತೆ ಹೇಳಬಲ್ಲೆ, ನಿನ್ನೆ ತಾನೇ ಅಮೇರಿಕಾ ಜಗತ್ತಿನಲ್ಲಿ ಯಾರೂ ಸಭ್ಯರು ಮಾಡಬಹುದಾಗಿರುವ ಕೆಲಸ ಅಲ್ಲದೆ ಇರುವುದನ್ನು ಮಾಡಿದೆ. ಸಭ್ಯರು ಯಾರೂ ಮಾಡಬಾರದ ಕೆಲಸವನ್ನು ಮಾಡಿದೆ. ವೆನಿಜುಯೆಲಾ ಅನ್ನೋ ಒಂದು ರಾಷ್ಟ್ರದ ಮೇಲೆ ಏರಿ ಹೋಗಿದೆ, ಬಾಂಬಿಂಗ್ ಮಾಡಿದೆ. ವೆನಿಜುಯೆಲಾದ ಅಧ್ಯಕ್ಷನನ್ನು ತಾನು ಕರ್ಕೊಂಡೋಗಿದೆ. ಹೇಗೆ? ಕೈಗಳಿಗೆ ಕೋಳವನ್ನು ಹಾಕಿ ಇವತ್ತವನನ್ನು ಅಮೇರಿಕಾದ ಡಿಟೆನ್ಷನ್ ಸೆಂಟ್ರಲ್ಲಿ ಇಟ್ಟಿದೆ. ಅವನ ಬಗ್ಗೆ ವಿಚಾರಣೆ ನಡೆಯುತ್ತೆ. ಅವನನ್ನು ಗಲ್ಲಿಗೆ ಏರಿಸಬೇಕು ಅಂತ ಅಮೇರಿಕಾ ನಿಶ್ಚಯ ಮಾಡಿದರೂ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾರಿಗೂ ಮತ್ತೊಂದು ರಾಷ್ಟ್ರದ ವ್ಯಕ್ತಿಯನ್ನು ಹೀಗೆ ಮಾಡುವ ಅಧಿಕಾರ ಇಲ್ಲ. ಮತ್ತೊಂದು ರಾಷ್ಟ್ರದವನನ್ನಲ್ಲ, ಪಕ್ಕದ ಮನೆಯನ್ನು ಹಿಂಗೆ ಮಾಡುವ ಅಧಿಕಾರವೂ ನಮಗಿಲ್ಲ. ನಮ್ಮ ವ್ಯಾಪ್ತಿ ಇಷ್ಟು. ಆದರೆ ಅಮೇರಿಕಾ ಇವತ್ತು ಆ ಕೆಲಸವನ್ನು ಮಾಡಿದೆ. ಆಶ್ಚರ್ಯ ಏನು ಗೊತ್ತೇನು? ನೀವು ಅಮೇರಿಕಾದಲ್ಲಿ ಇವತ್ತೇನಾದರೂ ವೋಟಿಂಗ್ ಮಾಡಿದರೆ, ವೋಟಿಂಗ್ ಮಾಡಿ ನಮ್ಮ ಅಮೇರಿಕಾ ಮಾಡಿರೋದು ಸರಿನೋ ತಪ್ಪು ಅಂತ ಕೇಳಿದರೆ, ಅಮೇರಿಕಾದ ಕನಿಷ್ಠ ಪಕ್ಷ 80ರಿಂದ 85% ಜನ ಸರಿಯಾಗಿದೆ ಅಂತ. ನೆಕ್ಸ್ಟ್ ಅಮೇರಿಕಾನ ಕೇಳಿ ನೋಡಿ, ರಷ್ಯಾ ಉಕ್ರೇನಿನ ಮೇಲೆ ದಾಳಿ ಮಾಡಿದ್ದು ಸರಿನಾ ತಪ್ಪೋ? ತಪ್ಪು ಅಂತ 80% ಜನ ಹೇಳ್ತಾರೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದು ಆಪರೇಷನ್ ಸಿಂಧೂರ್ ಹೊತ್ತಿನಲ್ಲಿ ಸರಿನೋ ತಪ್ಪೋ? 80% ಜನ ತಪ್ಪು ಅಂತ ಹೇಳ್ತಾರೆ. ಭಾರತ ಬಾಂಗ್ಲಾದೇಶದ ಯಾರು ಜನ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೋ ಅವ್ರನ್ನ ಹೊರದಬ್ತಾ ಇರೋದು ಸರಿನೋ ತಪ್ಪು ಅಂತ ಕೇಳಿ ತಪ್ಪು ಅಂತಾರೆ. ತಮ್ಮ ರಾಷ್ಟ್ರದ ವಿಚಾರ ಬಂದಾಗ ಏನು ಸಂಘಟನಾತ್ಮಕವಾಗಿ ಒಂದು ಉತ್ತರವನ್ನು ಕೊಡಬಲ್ಲವರು ಬೇರೆ ರಾಷ್ಟ್ರದ ಬಗ್ಗೆ ವಿಶಾಲವಾದ ಮನೋಭಾವದಿಂದ ಆಲೋಚನೆ ಮಾಡ್ತಾರೆ. ಹೇಗೆ ಸಾಧ್ಯ ಇದು? ಎಷ್ಟರ ಮಟ್ಟಿಗೆ ಅಮೇರಿಕಾದ ಈ ವಹಿವಾಟು, ಈ ವ್ಯವಹಾರ ಇದೆ ಅಂತಂದರೆ, ವರ್ಲ್ಡ್ ಟ್ರೇಡ್ ಸೆಂಟರ್ನ ಮೇಲೆ ದಾಳಿ ಆದಾಗ
ನಂಗೆ ಭಾಳ ಚೆನ್ನಾಗಿ ನೆನಪಿದ್ದೆ. ನಾನು ಇಂಜಿನಿಯರಿಂಗ್ ಓದ್ತಿದ್ದೆ ಆಗ. ನಾನು ಅದರ ಲೈವ್ ರಿಪೋರ್ಟಿಂಗ್ ಎಲ್ಲ ನೋಡಿದ್ದೀನಿ ಆ ಸಂದರ್ಭದಲ್ಲಿ ಟಿ ವಿಗಳಲ್ಲಿ. ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಆಯಿತು. ದಾಳಿಯಾದಾಗ ಅಮೇರಿಕ ಅಫ್ಘಾನಿಸ್ತಾನದ ಮೇಲೆ ಏರಿ ಹೋಯಿತು. ಅಫ್ಘಾನಿಸ್ತಾನದ ಮೇಲೆ ಬಾಂಬಿಂಗ್ ಮಾಡ್ತು. ಅಫ್ಘಾನಿಸ್ತಾನದ ಮೇಲೆ ಬಾಂಬಿಂಗ್ ಮಾಡಿದ್ದನ್ನು ಅಮೇರಿಕಾದ ವಿರೋಧ ಪಕ್ಷಗಳೂ ವಿರೋಧಿಸಲಿಲ್ಲ. ಆದರೆ ಭಾರತದಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ನಾವು ಮಾಡಿದಂಥ ಬಂದಿದ್ದರಿಂದ ವಿಘ್ನ ಆಯ್ತಾ ಅಂತ ಕೇಳಿದರು. ಅವ್ರು ಬಂದಿದ್ದರಿಂದಾಗಿ ಬಹುಶಃ ಇಲ್ಲೇನು ವಿಘ್ನ ಅಲ್ಲ, ಮನಸ್ಸೊಳಗೊಂದು ವಿಘ್ನ ಡೆಫಿನೆಟ್ಲಿ ಆಗುತ್ತೆ. ಯಾಕೆ ಅಂತಂದರೆ ಸ್ವಾಮೀಜಿ ಕೂತ್ಬಿಟ್ರಲ್ಲಪ್ಪ ಈಗ ಅಂತ. ಶಾಸನ ತಂತ್ರದ ಅನುಷ್ಠಾನಕ್ಕೆ ತರುವಂಥವ್ರು ಕೂತ್ರೆ ಭಾಳ ಬೇಜಾರಾಗಲ್ಲ, ಹೇಗೋ ಮ್ಯಾನೇಜ್ ಮಾಡ್ಬೋದು ಅಂತ. ಶಾಸನ ತಂತ್ರವನ್ನೇ ಹೇಳುವಂಥವ್ರು ಕೂತ್ಬಿಟ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಅಂತ. ಏನಾದರೂ ಮಾತಾಡಿದ್ರೆ ಕ್ಷಮಿಸಬೇಕು ಸ್ವಾಮೀಜಿ. ನಾನು ವರ್ಲ್ಡ್ ಟ್ರೇಡ್ ಸೆಂಟರ್ನ ಬಗ್ಗೆ ಹೇಳ್ತಿದ್ದೆ. ವರ್ಲ್ಡ್ ಟ್ರೇಡ್ ಸೆಂಟರ್ನ ದಾಳಿಯಾದಾಗ ಇಡೀ ಅಮೇರಿಕಾದ ವಿರೋಧ ಪಕ್ಷಗಳು ಜೊತೆಯಲ್ಲಿ ನಿಂತು ಅಮೇರಿಕಾ ಸರ್ಕಾರ ಮಾಡಿದ್ದು ಸರಿ ಅಂತ ಹೇಳ್ತು. ಅಫ್ಘಾನಿಸ್ತಾನವನ್ನು ಬರ್ಬಾದ್ ಮಾಡಲಿಕ್ಕೆ ಏನು ಬೇಕೋ ಅಷ್ಟು ಮಾಡಿದ್ದನ್ನು ಸಮರ್ಥಿಸಿಕೊಂಡು ಕೋಟ್ಯಂತರ ರೂಪಾಯಿಗಳನ್ನು ಅಲ್ಲಿ ಸುರಿದು. ಉದ್ದೇಶ ಇದ್ದಿದ್ದು ಒಂದೇ ಒಂದು, ಅಮೇರಿಕಾ ಪವರ್ಫುಲ್ ಅಂತ ಜಗತ್ತಿಗೆ ತೋರಿಸ್ಬೇಕು. ಅದನ್ನು ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಆದರೆ ನಾವು ಪಕ್ಕದ ಆಪರೇಷನ್ ವಿಜಯ್ ಸಿಂಧೂರ್ನಲ್ಲಿ ಅಥವಾ ಸಿಂಧೂರ್ನಲ್ಲಿ ನಾವು ಪಕ್ಕದ ಪಾಕಿಸ್ತಾನದ ಮೇಲೆ ಏರಿ ಹೋಗಿದ್ದನ್ನು ಇವತ್ತಿಗೂ ಪ್ರಶ್ನಿಸ್ತಾರೆ. ಪಾಕಿಸ್ತಾನ ಪ್ರಾಪಗಂಡ ಮಾಡ್ತು 6 ರಫೇಲ್ಗಳನ್ನು ನಾವು ಹೊಡೆದ್ವಿ ಅಂತ. ಪಾಕಿಸ್ತಾನಕ್ಕೂ ಗೊತ್ತಿತ್ತು ಅದು ಸುಳ್ಳು ಅಂತ. ಒಂದು ರಫೇಲ್ ಕೂಡ ಹೋಗಿದ್ಯಾಗೆ ಅಂತಂದರೆ ಅದು ಹೋಗಿದೆ ಅಂತ ಈಗಲೂ ಗೊತ್ತಿಲ್ಲ. ಆದರೆ ಟೆಕ್ನಿಕಲ್ ಫಾಲ್ಟಿಗೆ ಒಳಗಾಗಿ ಒಂದು ರಫೇಲ್ ಹಾರಲಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ಯಾವ ಸಮಸ್ಯೆಯೂ ನಮಗಾಗಲಿಲ್ಲ. ಇವತ್ತು ಇಡೀ ಜಗತ್ತು ಅದನ್ನು ಒಪ್ಪಿಕೊಳ್ಳುತ್ತೆ. ಪರಿಣಾಮ ಇವತ್ತು ರಫೇಲ್ನ ಬೆಲೆ ಜಾಸ್ತಿ ಆಗಿದೆ. JF-17 ಚೀನಾದ ಯಾವ ಏರ್ಕ್ರಾಫ್ಟ್ಗಳಿದ್ದು ಅದ್ರ ಬೆಲೆ ತುಂಬ ಕಡಿಮೆ ಆಗೋಗಿದೆ. ಅದು ಮಾರ್ಕೆಟ್ನಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ದಂತಾಗಿದೆ. ಇವೆಲ್ಲವೂ ಕಣ್ಣಿನ ಮುಂದೆ ಇದ್ದಾಗಲೂ ಕೂಡ ಇವತ್ತು ಕೇಳುವಂಥ ದೊಡ್ಡ ಪ್ರಶ್ನೆ ಏನು ಅಂತಂದರೆ, ಭಾರತ 6 ರಫೇಲ್ಗಳನ್ನು ಕಳ್ಕೊಂಡಿದ್ದು ಹೌದಾ ಅಂತ ನಮ್ಮವರೇ ಕೇಳೋದು. ಇದು ಇವತ್ತಿನ ಪ್ರಶ್ನೆ ಅಲ್ಲ, ವಿವೇಕಾನಂದರ ಕಾಲಘಟ್ಟದಲ್ಲೂ ಇತ್ತು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದರು, ನಾನು ಮೋಹಕ್ಕೊಳಗಾಗಿರೋದು ಯಾರಿಂದ ಅಂತಂದರೆ ಅಮೇರಿಕಾದ ಸಂಘಟನೆಯಿಂದ. ನನ್ನ ದೇಶಕ್ಕೆ ಹೋದ ನಂತರ ಇಂಥದ್ದೊಂದು ಸಂಘಟನೆಯ ಪರಿಕಲ್ಪನೆ ಕಟ್ಟಿಕೊಳ್ಳಬೇಕಾಗಿದೆ ಅಂತ ವಿವೇಕಾನಂದರು ವಾಪಸ್ ಭಾರತಕ್ಕೆ ಬಂದ ನಂತರ ನಮ್ಮ ಸಂಘಟನೆ ಹೇಗಿರಬೇಕು ಅಂತ ಆಲೋಚನೆ ಮಾಡಿ ಹೇಳಿದ್ರಲ್ಲ. ಹೇಗಿರಬೇಕು ಅಂತಂದರೆ ಹೊಸ ಪೀಳಿಗೆಯ ನಾಯಕರನ್ನು ಸೃಜಿಸಬೇಕು. ಸ್ವಾಮೀಜಿಯವರ ಕಲ್ಪನೆ ಶಾಸನ ತಂತ್ರದ ಪ್ರತಿಯೊಬ್ಬ ನಾಯಕರಿಗೂ, ನಾನು ಪ್ರತಿಯೊಬ್ಬರನ್ನು ನಾಯಕರು ಅಂತ ಭಾವಿಸ್ತಾನೆ, ಅವರವರ ಕ್ಷೇತ್ರದ ಲೀಡರ್ಗಳಾಗಿರೋದ್ರಿಂದ ಲೀಡರ್ಗಳು ಅಂತ ಭಾವಿಸುವ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು, ಸ್ವಾಮಿ ವಿವೇಕಾನಂದರ ಆದರ್ಶದ ಪರಿಕಲ್ಪನೆ ಇತ್ತು. ಹೆಂಗಿರಬೇಕು ಲೀಡರ್ಗಳು ಅಂತ ಕೇಳಿದರೆ ಆ ಆದರ್ಶಕ್ಕೆ ತಕ್ಕಂತೆ ಅವ್ರು ಹೇಳೋರು. ಇವ್ರು ಹೇಗಿರಬೇಕು ಅಂತಂದರೆ, ಈಗ ಇವರು ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತಂದರೆ 1 ಗಂಟೆ ಮೈ ಮರೆತು ಧ್ಯಾನಕ್ಕೆ ಹೋಗಬೇಕು. ಧ್ಯಾನದ ನಡುವೆ ಅಲಗಾಡಿಸಿ ಎಬ್ಬಿಸಿ ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡೋದಿದೆ ಬಾ ಅಂತ ಹೇಳಿದರೆ ತೋಟದಲ್ಲಿ ಮೈ ಮುರಿದು ದುಡಿಬೇಕು. ದುಡಿತಾ ಇರೋನ್ನ ಸಾಕು ದುಡಿದಿದ್ದು ಬೆಳೆ ಬಂದಿರೋದಿದೆಯಲ್ಲ ಮಾರಾಟ ಮಾಡ್ಕೊಂಡು ಬಾ ಅಂತ ಹೇಳಿದರೆ ಮಾರಾಟ ಮಾಡಲಿಕ್ಕೆ ಹೋಗಬೇಕು. ಮಾರಾಟ ಮಾಡ್ತಾ ಇರೋನ್ನ ಮಧ್ಯದಲ್ಲಿ ಅಡ್ಡ ಹಾಕಿ ಬಾ ಈಗೊಂದು ಪ್ರವಚನ ಮಾಡಬೇಕು, ಭಗವದ್ಗೀತೆ ಮೇಲೆ 1 ಗಂಟೆ ಮಾತಾಡು ಅಂದರೆ ಮಾತಾಡ್ಲಿಕ್ಕೆ ರೆಡಿ ಆಗಬೇಕು ಅಂತ.
ಏನು ಸ್ವಾಮೀಜಿಯವರ ಅಗಾಧವಾಗಿರುವಂಥ ಚಿಂತನೆ ಇತ್ತಲ್ಲ. ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಎಲ್ಲದರಲ್ಲೂ ಸಮರ್ಥವಾಗಿ ದುಡಿಯುವಂತಿರಬೇಕು. ಹಾಗಿದ್ದಾಗ ಅವನನ್ನು ಈ ಕೆಲಸಕ್ಕೆ ಯೋಗ್ಯನಾಗಿರುವಂಥ ವ್ಯಕ್ತಿ ಅಂತ ಕರಿಬೋದು ಅಂತ ಸ್ವಾಮೀಜಿ ಹೇಳೋದು. ಹೀಗಾಗಿ ನಾನು ಪರಿಪೂರ್ಣನಾಗಿದ್ದೀನಿ ಅಂತ ಯಾವತ್ತು ನಿಮ್ಗೆ ಅನಿಸುತ್ತೋ, ನನಗನ್ಸುತ್ತೋ ಅಥವಾ ನಮ್ಮೆಲ್ಲರಿಗೂ ಅನಿಸುತ್ತೋ ಅವತ್ತೇ ಈ ಚೌಕಟ್ಟನ್ನು ನಮ್ಗೆ ಹಾಕ್ಕೊಂಡಿರೋದನ್ನೊಂದ್ಸಲ ನೋಡಿ ಇನ್ಯಾವುದು ಜಾಗ ಖಾಲಿ ಇದೆ ಅಂತ ಹುಡುಕಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಿರುತ್ತೆ. ಹೀಗಾಗಿ ಪರಿಪೂರ್ಣತೆಯ ಪರಿಕಲ್ಪನೆ ಇರದೇ ಇಲ್ಲ ಅಂತ. ಪ್ರತಿಯೊಬ್ಬ ನಾಯಕನಿಗೂ ಕೂಡ ನಾನು ಪರಿಪೂರ್ಣ ಎನ್ನುವ ಭಾವನೆ ಬರಲಿಲ್ಲ ಅಂತಂದರೆ ಅವನು ಇನ್ನೂ ಹೆಚ್ಚಿನ ಕೆಲಸ ಮಾಡಬಲ್ಲ. ಇಲ್ಲದೆ ಹೋದರೆ ಸಮಸ್ಯೆ ಏನಾಗುತ್ತೆ ಅಂತಂದರೆ ನನಗಿಂತ ಪರಿಪೂರ್ಣ ಯಾರಿರ್ಬೋದು ಅಂತ ಹುಡುಕಾಟ ಮಾಡ್ತಾ ಮಾಡ್ತಾ ಅಲ್ಲೊಂದು ದ್ವೇಷ ಶುರುವಾಗುತ್ತಲ್ಲ. ಪ್ರತಿಯೊಂದು ಸಂಘಟನೆಗೆ ಮೇಜರ್ ಹೊಡೆತ ಬೀಳೋದೇ ಅಲ್ಲಿ. ಸ್ವಾಮಿ ವಿವೇಕಾನಂದರು ಈ ಪರಿಕಲ್ಪನೆಯನ್ನು ತುಂಬ ಸುಂದರವಾಗಿ ಕಟ್ಟಿಕೊಟ್ಟಿದ್ರು. ಹೀಗಾಗಿ ಒಂದು ಸಂಘಟನೆ ಬಲವಾಗಿ ಬೆಳೀಲಿಕ್ಕೆ ಸಾಧ್ಯವಾಯಿತು ಅಂತ. ಇವತ್ತು ರಾಮಕೃಷ್ಣ ಮಿಷನ್ ವರ್ಲ್ಡ್ ವೈಡ್ ಇದೆಯಲ್ಲ, ಆ ವರ್ಲ್ಡ್ ವೈಡ್ ಇರುವಂಥ ಮಿಷನ್ನ ಮೊದಲ ಬೀಜವನ್ನು ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ತಮ್ಮ ಕಲ್ಪನೆಯಲ್ಲಿ ಕಟ್ಟಿಕೊಂಡಿದ್ದು ಇವತ್ತು ಹೀಗೆ ಬೆಳೆದು ನಿಲ್ಲಲಿಕ್ಕೆ ಸಾಧ್ಯ ಆಯಿತು ಅಂತ. ಎರಡನೇದು, ಸ್ವಾಮಿ ವಿವೇಕಾನಂದರು ಸೇವೆಯ ಬಗ್ಗೆ ತುಂಬ ಮಾತಾಡಿದರು. ಇವತ್ತು ನಂದು ಎರಡೂ ಟಾಪಿಕ್ ಅದೇ. ಸ್ವಾಮಿ ವಿವೇಕಾನಂದರಿಗೆ ಕೇಳಲಾಯಿತು, ಭಾರತದ ಆದರ್ಶ ಏನು? ಸ್ವಾಮಿ ವಿವೇಕಾನಂದರು ಹೇಳಿದರು, ಎರಡೇ ಭಾರತಕ್ಕೆ ಆದರ್ಶ, ಒಂದು ತ್ಯಾಗ ಮತ್ತೊಂದು ಸೇವೆ ಅಂತ. ನನಗೆ ಈ ಪ್ರಶ್ನೆ ಯಾವಾಗಲೂ ಕಾಡತ್ತೆ, ಹೇಗೆ ಸ್ವಾಮೀಜಿ ಇದನ್ನು ಈ ಅರ್ಥಕ್ಕೆ ತಂದು ನಿಲ್ಲಿಸಿದರು? ತ್ಯಾಗ ಮತ್ತು ಸೇವೆ ಇವೆರಡು ಭಾರತದ ಟ್ವಿನ್ ಐಡಿಯಲ್ಸ್ ಅಂತ ಸ್ವಾಮೀಜಿ ಯಾವಾಗಲೂ ಹೇಳ್ತಾರೆ. ಹೇಗೆ ತ್ಯಾಗ ಅತ್ಯಂತ ಶ್ರೇಷ್ಠವಾದ ಆದರ್ಶ, ಹೇಗೆ ಸೇವೆ ಅದಕ್ಕೆ ಸಂವಾದಿಯಾಗುವಂಥ ಮತ್ತೊಂದು ಶ್ರೇಷ್ಠ ಆದರ್ಶ ಅಂತ ನನಗೆ ಯಾವಾಗಲೂ ಅನ್ನಿಸುವಾಗ ಸುಮ್ಮನೆ ಅನಿಸೋದು, ಈ ಕಮ್ಯುನಿಸ್ಟರು ಬರ್ತಾರೆ, ಅವರು ಒಂದು ಒಳ್ಳೆಯ ಆರ್ಡರ್ನ, ಲೈಫ್ ಆರ್ಡರ್ನ, ಒಂದು ಒಳ್ಳೆಯ ರಾಷ್ಟ್ರವನ್ನು ಕಟ್ಟಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದರೆ ಶ್ರೀಮಂತರ ದುಡ್ಡನ್ನೆಲ್ಲ ತೆಗೆದು ಬಡವರಿಗೆ ಹಂಚಬೇಕು ಅಂತಾರೆ. ಆದರೆ ದುರದೃಷ್ಟ ಏನು ಗೊತ್ತಾ, ಇದರಲ್ಲಿ ಬಡವರಿಗೆ ಮತ್ತೆ ದುಡ್ಡು ಗಳಿಸೋದು ಗೊತ್ತಿಲ್ಲ, ತಗೊಂಡೋಗಿ ಮತ್ತೆ ಶ್ರೀಮಂತರ ಹತ್ರನೇ ಕೊಡೋದು. ಅವರು ಮತ್ತೆ ಶ್ರೀಮಂತ ಆಗೋದೇ ಇನ್ನೆರಡು ವರ್ಷ ಬಿಟ್ಟು. ಆ ಶ್ರೀಮಂತ ಆದವನ ಹತ್ರ ಮತ್ತೆ ದುಡ್ಡನ್ನು ಕಸಿಯೋದು, ಬಡವರಿಗೆ ಹಂಚೋದು, ಇದು ಬಿಟ್ಟರೆ ಮತ್ತೇನು ಐಡಿಯಾನೇ ಇಲ್ಲ. ಆದರೆ ತ್ಯಾಗ ಮತ್ತು ಸೇವೆಯ ಲಾಭ ಏನು ಅಂತಂದರೆ ಕಮ್ಯುನಿಸ್ಟ್ರಿಗೆ ಅರ್ಥನೇ ಆಗಲಿಲ್ಲ. ಅರ್ಥ ಆದರೆ ಅವರು ಕೂಡ ಅದನ್ನು ಹೇಳ್ತಿರಲಿಲ್ಲ. ತ್ಯಾಗ ಮತ್ತು ಸೇವೆ ಹೇಗೆ? ಯಾರು ಸಿರಿವಂತನಿದ್ದಾನೋ, ತುಂಬ ದೊಡ್ಡ ದುಡ್ಡು ಸಂಪಾದಿಸಿದ ಶ್ರೀಮಂತನಿದ್ದಾನೋ ಅವನು ತ್ಯಾಗಿಯಾಗಬೇಕು. ತ್ಯಾಗಿ ಹೇಗಾಗಬೇಕು? ನಾನು ನನ್ನದೆಲ್ಲವನ್ನು ತ್ಯಾಗ ಮಾಡ್ತೀನಿ ಅಂತ ಒಂದು ಹಂತದಲ್ಲಿ ನಿಶ್ಚಯ ಮಾಡಬೇಕು. ನಿಶ್ಚಯ ಮಾಡಿದ ನಂತರ ಏನು ಮಾಡ್ತಾನೆ? ಇದ್ದಿದ್ದೆಲ್ಲವನ್ನು ಕಿತ್ಕೊಳ್ಬೇಕಾಗಲಿಲ್ಲ, ಅವನೇ ಹಂಚಲಿಕ್ಕೆ ಸಿದ್ಧವಾಗ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಕಿತ್ಕೊಳ್ಳೋದು ಬೇರೆ, ಹಂಚೋದು ಬೇರೆ. ಎರಡನೇದೇನು? ಹಂಚುವಾಗ ಒಂದು ದುರಹಂಕಾರ ಇರುತ್ತೆ, ನಾನು ಹಂಚ್ತಿದ್ದೀನಿ ಅಂತ. ಅವರೇ ಹೇಳ್ತಾರೆ, ಒಂದು ಕಡೆ ನನಗೆ ಯಾವಾಗಲೂ ತುಂಬ ಕಾಡುವಂಥ ಪ್ರಶ್ನೆ ಆಗಿತ್ತದು. ಅವ್ರು ಹೇಳ್ತಾರೆ, ಯಾರಿಗಾದರೂ ಕೊಡುವಾಗ ನಾನು ಕೊಡ್ತಾ ಇದ್ದೀನಿ ಅಂತ ಕೊಡಬೇಡ, ಸ್ವೀಕರಿಸಲಿಕ್ಕೆ ಭಗವಂತ ಒಬ್ಬನನ್ನು ಕೊಟ್ಟನಲ್ಲ ಅನ್ನುವ ದಯಾಭಾವದಿಂದ ಕೊಡು ಅಂತ. ಚಪ್ಪಾಳೆ ಹೊಡೆದವರೆಲ್ಲ ಒಂದ್ಸಲ ನನಗೆ ಹೇಳಿ, ಏನಿದೆ ಅದರಲ್ಲಿ ಮಹಾ? ಸ್ವೀಕರಿಸೋನಿದ್ದಾನೆ ಅನ್ನೋದೇನು? ಭಗವಂತ ನನಗೆ ಕೊಟ್ಟ, ನಾನು ಕೊಟ್ಟೆ. ಸ್ವೀಕರಿಸೋನದ್ದು ಏನು ಗ್ರೇಟ್ ಇದೆ? ಅವನು ದಾರಿದ್ರ್ಯದಲ್ಲಿದ್ದಾನೆ, ಅವನು ಬಡತನದಲ್ಲಿದ್ದಾನೆ, ಅವನಿಗೆ ನಾನು ಕೊಡುವಂಥ ಅಧಿಕಾರ, ಕೊಡುವಂಥ ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ. ನನಗೆ ಯಾಕೆ ದಯಾಭಾವ ಬರಬೇಕಲ್ಲಿ? ನನಗನ್ನಿಸ್ತಿತ್ತು. ಒಂದಿನ ತಮಿಳ್ನಾಡಿನ ಒಂದು ದೇವಸ್ಥಾನದ ಹತ್ರ ಹೋಗಿದ್ವಿ. ಯಾರೋ ಹೇಳಿದರೆ ಎಲ್ಲ ಭಿಕ್ಷುಕರಿಗೆ ಒಂದೊಂದು ರೂಪಾಯಿ ಹಾಕ್ಬಿಟ್ಟು ಹೋಗೋದು ರೂಢಿ, ಹಾಕ್ಬಿಡಿ ಅಂತ. ಎಲ್ಲರೂ ಹಾಕ್ತಾ ಇದ್ರಲ್ಲ, ನಂಗೆ ತಕ್ಷಣ ಅನ್ನಿಸ್ತು, ನಾನು ಹಾಕ್ಲಿಕ್ಕೆ ಹೋದ ತಕ್ಷಣ ಅಲ್ಲಿದ್ದ ಒಬ್ಬ ಭಿಕ್ಷುಕ ಎದ್ದು ನಿಂತು, ಯಾರ ಹತ್ರ ಬೇಕಿದ್ರೂ ತಗೋತೀನಿ, ನಿನ್ನ ಹತ್ರ ಮಾತ್ರ ತಗೊಳ್ಳಲ್ಲ ಅಂದರೆ ನನ್ನ ಕಥೆ ಏನು? ನಾನು ಕೊಡುವ 1 ರೂಪಾಯಿಗೆ ಮೌಲ್ಯ ಯಾಕೆ ಬಂದಿದೆ ಅಂತಂದರೆ, ಅವನು ಕೊಡಿ ಸ್ವಾಮಿ ನಾನು ತಗೋತೀನಿ ಅಂತ ಹೇಳಿದ್ದಕ್ಕೆ ನಾನು ಕೊಡುವ 1 ರೂಪಾಯಿಗೆ ಮೌಲ್ಯ ಬಂತು. ಕೊಡಿ ಸ್ವಾಮಿ ಪರವಾಗಿಲ್ಲ ಅಂತ ಅವನು ಹೇಳಿದ್ದಕ್ಕೆ ಕೊಡುವ ನನ್ನ ಗುಣಕ್ಕೆ ಮೌಲ್ಯ ಬಂತು. ಕೊಡಿ ಸ್ವಾಮಿ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಕಾಲರ್ ಇಟ್ಕೊಂಡಿದ್ದಕ್ಕೂ ವ್ಯಾಲ್ಯೂ ಬಂತು. ಇಲ್ಲದೆ ಹೋದರೆ ಏನು ಟೈಟ್ ಮಾಡ್ಕೊಳ್ಳೋದು?
ಯಾರ ಹತ್ರ ಬೇಕಿದ್ರೂ ತಗೊಳ್ತೀನಿ, ನಿನ್ನ ಹತ್ರ ಮಾತ್ರ ತಗೊಳ್ಳಲ್ಲ, ಹೋಗಲೇ ಅಂತಂದರೆ ನನ್ನ ಕತೆ ಏನಾಗಬೇಡ. ಸ್ವಾಮೀಜಿ ಹೇಳಿದ್ದು ನನಗೆ ಅವತ್ತರ್ಥ ಆಯಿತು ತಮಿಳ್ನಾಡಿನ ದೇವಸ್ಥಾನದ ಮುಂದೆ. ಹೌದಪ್ಪ, ನೀನು ತಗೊಳ್ತಾ ಇದೆಯಲ್ಲ, ನನ್ನ ಜೀವನದ ಮಹಾಭಾಗ್ಯ, ದಯಮಾಡಿ ಸ್ವೀಕರಿಸು ಅಂತ. ನಾನು ಸ್ವೀಕರಿಸು ಎನ್ನುವ ಭಾವದೊಂದಿಗೆ ಕೊಡೋದಿದೆಯಲ್ಲ, ಅದು ಸೇವೆ ಅನ್ನಿಸ್ಕೊಳ್ಳುತ್ತೆ ಅಂತ ಒಂದು ತ್ಯಾಗ ಮಾಡಿದೆ. ಎರಡನೇದು, ಸೇವೆ ಮಾಡುವಾಗ ಯಾರಿಗೆ ಕೊಡ್ಲಿಕ್ಕೆ ಹೋಗಿದ್ದೀನೋ ಅವನಿಗಿಂತ ಕೆಳಗೆ ನಿಂತು ನಾನು ಅವನಿಗೆ ಕೊಟ್ಟಿದ್ದರಿಂದ ಅವನು ಸಹಜವಾಗಿ ಮೇಲಕ್ಕೇರಿದ. ತ್ಯಾಗ ಮತ್ತು ಸೇವೆ ಜೊತೆಯಲ್ಲಿ ನಡೀತು. ಈ ಆದರ್ಶದಿಂದ ಮಾತ್ರ ಹೊಸ ಭಾರತವನ್ನು ಕಟ್ಟಬಹುದು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಿದೆಯಲ್ಲ, ಇವತ್ತಿಗೂ ಇದೇ ಆದರ್ಶ ಜಗತ್ತನ್ನು ರೂಲ್ ಮಾಡೋದು ಅಂತ. ಇಷ್ಟೆಲ್ಲ ಅಮೆರಿಕ ಮೆರೆದ ನಂತರವೂ ಕೂಡ ಜಗತ್ತು ಏಕೆ ಭಾರತದ ಕಡೆ ದೃಷ್ಟಿ ತೆರೆಕೊಂಡು ಕೂತ್ಕೊಳ್ಳುತ್ತೆ ಅಂತಂದರೆ, ಅದು ಗೊತ್ತಿದೆ, ಜಗತ್ತಿಗೆ ಪಾಠ ಮಾಡುವ ಯೋಗ್ಯತೆ ಇರೋದು ಭಾರತಕ್ಕೆ ಮಾತ್ರ. ಉಳಿದವರೆಲ್ಲರೂ ರೂಲ್ ಮಾಡುವ ಯೋಗ್ಯತೆಯನ್ನು ಬೆಳೆಸ್ಕೊಳ್ಬೋದು, ಆದರೆ ಪಾಠ ಮಾಡುವ ಯೋಗ್ಯತೆ ಇರೋದು ಭಾರತಕ್ಕೆ ಮಾತ್ರ. ಯಾಕೆ ಅಂತಂದರೆ, ಯಾವುದನ್ನು ಪರಂಪರೆಯಿಂದ ಭಾರತ ಕೇಳ್ಕೊಂಡು ಬಂದಿದೆಯೋ ಅದನ್ನು ಇವತ್ತಿನವರೆಗೂ ಬದುಕ್ತಾ ಇದೆ ಅಂತ ಹೇಳುವಂಥದ್ದು ಅಂತ. ಈಗ ನನಗಿರೋ ಪ್ರಶ್ನೆ ಏನು ಅಂತಂದರೆ, ಬದುಕುವವರ ಸಂಖ್ಯೆ ಜಾಸ್ತಿಯಾದಷ್ಟು ಭಾರತ ಚೆನ್ನಾಗಿ ಕಾಣುತ್ತೆ, ಜಗತ್ತಿನ ಮುಂದೆ ವೈಭವಿತವಾಗಿ ಕಾಣುತ್ತೆ. ಈ ಬದುಕುವವರ ಸಂಖ್ಯೆ ಕಡಿಮೆಯಾದಷ್ಟು ಭಾರತ ತನ್ನ ವೈಭವವನ್ನು ಕಳ್ಕೊಳ್ತಾ ಹೋಗುತ್ತೆ ಅಂತ. ಇವತ್ತು ಈ ಕಾರಣದಿಂದ ನಾವೆಲ್ಲರೂ ಸೇರಿದಾಗ ನಮ್ಮ ದೊಡ್ಡ ಜವಾಬ್ದಾರಿ ಏನು ಅಂತಂದರೆ, ತ್ಯಾಗ ಮತ್ತು ಸೇವೆಗೆ ತಕ್ಕಂತೆ ಬದುಕುವವರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಹೋಗಬೇಕು ಅಂತ. ನಮ್ಮ ಬದುಕು ಕೂಡ ಹೇಗೆ ಕಾಣಬೇಕು ಅಂತಂದರೆ, ಈ ಥರ ಬದುಕಬೇಕಪ್ಪ ಅಂತ 4 ಜನರಿಗೆ ಅನ್ನಿಸುವಂತೆ ಬದುಕಿಬಿಟ್ರೆ ಬಹುಶಃ ನನಗನ್ಸುತ್ತೆ ನಮ್ಮೆಲ್ಲ ಪ್ರಯತ್ನಗಳು ಸಾರ್ಥಕವಾಗತ್ತೆ. ಆ ದೃಷ್ಟಿಯಿಂದ ಬಹುಶಃ ರಾಮಚಂದ್ರಾಪುರ ಮಠ ಮಾಡಿದ ದೊಡ್ಡ ಕೆಲಸ ಏನು ಅಂತಂದರೆ, ಅತ್ಯಂತ ಸಾಮಾನ್ಯರು ಕೂಡ ಪ್ರಮುಖವಾದ ಘಟ್ಟಕ್ಕೆ ಬಂದು ಕೂತ್ಕೊಂಡು ಒಂದು ಶ್ರೇಷ್ಠ ಬದುಕನ್ನು ಸಮಾಜದ ಮುಂದೆ ಪ್ರದರ್ಶನ ಮಾಡುವಂಥ ನೂರಾರು ಸಾವಿರಾರು ಸಂಖ್ಯೆಯನ್ನು ಸೃಷ್ಟಿಸಬಹುದು ಅಂತ. ಹೆಗ್ಗಡದೇವನಕೋಟೆಯ ಬಾಲಸುಬ್ರಹ್ಮಣ್ಯಂ ಸರ್ ಬಹುಶಃ ಭಾಳ ಜನರಿಗೆ ಗೊತ್ತಿರಬೇಕು, ಅಪರೂಪದ ವ್ಯಕ್ತಿ. ಇತ್ತೀಚೆಗೆ ಅವರು ನನಗೆ ಸಿಕ್ಕಾಗ ಒಂದು ಮಾತು ಹೇಳ್ತಿದ್ರು. ಈ ದೇಶದ ಪ್ರಧಾನಮಂತ್ರಿಯೊಂದಿಗೆ ಕೆಲಸ ಮಾಡ್ತಿದ್ದಾರೋ, ಪ್ರಧಾನಮಂತ್ರಿಗಳು ಹೇಳಿದ್ರಂತೆ, ಈ ದೇಶದ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ಪೈಲಟ್ ಪ್ರಾಜೆಕ್ಟ್ ಅಂತ ಆಗದೇ ಇಲ್ಲ ಇಲ್ಲಿ ಅಂತ. ಪೈಲಟ್ ಪ್ರಾಜೆಕ್ಟ್ ಅಂದರೆ ಏನು ಗೊತ್ತಾ, ಯಾವುದೋ ಒಂದು ಯೋಜನೆ ತಗೊಳ್ಳೋದು, ಒಂದು ಊರಲ್ಲಿ ಇದನ್ನು ಮಾಡಿ ನೋಡ್ತೀವಿ, ಆಮೇಲೆ ಬೇರೆ ಕಡೆ ಮಾಡೋಣ ಅಂತ ಹೇಳೋಂಗೆ ಇಲ್ಲ. ಯಾಕೆಂದರೆ ದೇಶದಲ್ಲಿ 150 ಕೋಟಿ ಜನ ಇದ್ದಾರೆ, ದೇಶ ಬಹಳ ದೊಡ್ಡದ್ದು, ಪೈಲಟ್ ಪ್ರಾಜೆಕ್ಟ್ ಆಗೋದಿಲ್ಲ. ಅದಕ್ಕೆ ನಾವು ಏಕಕಾಲಕ್ಕೆ ಎಲ್ಲ ಕಡೆಗೂ ವಿಸ್ತರಿಸುವಂತೆ ಅನೇಕ ಜನರನ್ನು ತಯಾರು ಮಾಡಬೇಕಾಗಿದೆ ಅಂತ. ಏನು ಸುಂದರವಾದ ಕಲ್ಪನೆ. ಇದು ಮೊದಲನೇದು. ಎರಡನೇದು ಅವ್ರು ಹೇಳಿದ್ದು ನನ್ನನ್ನು ತುಂಬ ಕಾಡ್ತು. ಅವ್ರು ಹೇಳಿದ ನಂತರ ಯಾವುದಾದ್ರೂ ಒಂದು ಯೋಜನೆ ತೆಗೆದುಕೊಂಡು ಬಂದರೆ ಆ ಯೋಜನೆಯನ್ನು ಏಕಕಾಲಕ್ಕೆ ಎಲ್ಲ ಕಡೆಗೆ ತರುವಂಥ ಯೋಜನೆ ಆಗಬೇಕು, ಮತ್ತು ಈ ಯೋಜನೆ ಸ್ಕೇಲಬಲ್ ಆಗಬೇಕು. 50 ಹಳ್ಳಿಗಳಿಗೆ ತಂದರೆ ಇನ್ನು ನೆಕ್ಸ್ಟು 50 ಹಳ್ಳಿಗಳಿಗಲ್ಲ, 5,000 ಹಳ್ಳಿಗಳಿಗೆ ವಿಸ್ತರಿಸುವಂತಾಗಬೇಕು, ಅಲ್ಲಿಂದ 5 ಲಕ್ಷ ಹಳ್ಳಿಗಳಿಗೆ ಹೋಗುವಂತಾಗಬೇಕು. ಹೀಗೆ ಸ್ಕೇಲಬಲ್ ಆಗಬೇಕು. ಯಾವಾಗ ಸ್ಕೇಲಬಲ್ ಮಾಡ್ತೀವೋ ಆಗ ಕ್ವಾಲಿಟಿ ಡೌನ್ ಆಗುತ್ತೆ, ಕ್ವಾಲಿಟಿನೂ ಮೇಂಟೈನ್ ಮಾಡ್ಕೋಬೇಕು ಅಂತ. ನನಗೆ ಆ ದೃಷ್ಟಿಯಿಂದ ಪರಮಪೂಜ್ಯ ಗುರುಗಳು ಕಳೆದ ಅನೇಕ ವರ್ಷಗಳಿಂದ ಯೋಜನೆ ತಗೊಂಡು ಬಂದರೆ ಅದು ಪೈಲಟ್ ಯೋಜನೆ ಆಗಿರದೆ ಇಡೀ ಸಮಾಜಕ್ಕೆ ಏಕಕಾಲಕ್ಕೆ ಸ್ಕೇಲಬಲ್ ಆಗಿರುವ, ಕ್ವಾಲಿಟಿಯಲ್ಲೂ 1 ಇಂಚು ಕೂಡ ಕಡಿಮೆ ಇಲ್ಲದಂತೆ ಅದ್ಭುತವಾಗಿರುವ ಯೋಜನೆಗಳನ್ನು ರೂಪಿಸಿಕೊಂಡು ಬರೋದಿದೆಯಲ್ಲ, ಭಾಳ ದೊಡ್ಡ ಸವಾಲು, ಭಾಳ ದೊಡ್ಡ ಸವಾಲು. ಒಂದು ಯೋಜನೆ ತೆಗೆದುಕೊಂಡಾಗ ಭಾಳ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಗುರುಗಳು ಇಲ್ಲದೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಕೆಲವೊಂದು ಸಲ. ಭಾಳ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಕಳ್ತನ ಮಾಡೋರು ಭಾಳ. ಕಳ್ತನ ಅಂದರೆ ದುಡ್ಡು ಕದೀತಾರೆ ಅಂತಲ್ಲ, ಇದನ್ನು ನಾವು ಮಾಡಿದ್ದೀವಿ ಅಂತ ರಿಪೋರ್ಟ್ ಕೊಡೋರು ಭಾಳ ಜನ ಇರ್ತಾರೆ. ಅವ್ರು ಹೆಂಗಿರ್ತಾರೆ ಅಂದರೆ, ಅದಕ್ಕೆ ಬೇಕಾಗಿರುವ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ ಅವ್ರ ಹತ್ರ. ಅದಕ್ಕೆ ಬೇಕಾಗಿರೋ ಫೋಟೋ ಇರುತ್ತೆ, 4 ಜನರ ಸಿಗ್ನೇಚರ್ ಇರುತ್ತೆ, ಎಲ್ಲ ಇರುತ್ತೆ. ಆನ್ ಗ್ರೌಂಡ್ ಆ ಕೆಲಸದ ಪ್ರಭಾವವೇ ಕಂಡಿರಲ್ಲ. ಮತ್ತು ಅವ್ರಿಗೊಂದು ಧೈರ್ಯ ಇರುತ್ತೆ, ಗುರುಗಳು ಯಾವತ್ತೂ ಆನ್ ಗ್ರೌಂಡಿಗೆ ಇಲ್ಲಿಗಂತೂ ಬರೋದಿಲ್ಲ, ನಾನು ಹೇಳಿದ್ದು ಫೈನಲ್ಲು ಅಂತ. ಮತ್ತು ಏನಾಗ್ಬಿಡತ್ತೆ ಅಂತಂದರೆ, ಯಾರು ಲೀಡರ್ ಇರ್ತಾರೋ, ನನ್ನ ಗುರುಗಳು ಅಂತ ಹೇಳೋದಿಲ್ಲ ಅದನ್ನು, ಯಾರು ಲೀಡರ್ ಇರ್ತಾರೋ ಅವ್ರ ಹತ್ರಕ್ಕೆ ಸ್ವಲ್ಪ ಜಾಸ್ತಿ ಸಲ ಬಂದು ಹೋಗ್ತಿರ್ತಾರೆ. ಅದನ್ನು 4 ಸಲ ತೋರಿಸಿದ ತಕ್ಷಣ ಲೀಡರ್ಗಳಿಗೆ ಅನಿಸುತ್ತೆ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಆದರೆ ಮಧ್ಯದಲ್ಲಿರೋರಿಗೆಲ್ಲ ಹೊಟ್ಟೆಲಿ ಬೆಂಕಿ ಹಾಕ್ದಂಗೆ ಆಗ್ತಿರುತ್ತೆ, ಏನೂ ಮಾಡ್ತಿಲ್ಲ. ಆದರೆ ಅವನ ಬಗ್ಗೆ ಹೇಳೋಂಗಿಲ್ಲ. ಯಾಕೆ ಅಂತಂದರೆ ಪದೇ ಪದೇ ಬಂದು ಹೋಗ್ತಿರ್ತಾರೆ, ಹೆಂಗೆ ಹೇಳೋದು ನಾವು ಅಂತ.
ಭಾಳ ಪ್ರಾಬ್ಲಮ್ಗಳಿವೆಲ್ಲ, ಸಂಘಟನೆಯ ಸಮಸ್ಯೆಗಳು. ಈ ಸಮಸ್ಯೆ ಹೆಂಗೆ ಆಗ್ಬಿಡುತ್ತೆ ಅಂತಂದರೆ, ಒಂಥರ ಒಳಗೊಳಗೆ ಕುದ್ದು ಮಧ್ಯದಲ್ಲಿರುವ ಲೀಡರ್ಗಳು ಕಾಲಕ್ರಮದಲ್ಲಿ ಭ್ರಮನಿರಸನಕ್ಕೊಳಗಾಗ್ತಾರೆ. ಇಲ್ಲಿ ಯಾವುದೂ ನಡೆಯೋದಿಲ್ಲ, ಯಾರು ಹತ್ತಿರದಲ್ಲಿರ್ತಾರೋ ಅವ್ರದ್ದು ಮಾತ್ರ ನಡೆಯುತ್ತೆ, ಯಾರು ಫೋಟೋ ತೋರಿಸ್ತಾರೋ ಅವ್ರದ್ದು ಮಾತ್ರ ನಡೆಯುತ್ತೆ, ನಿಜವಾದ ಕೆಲಸ ನಡೆಯೋದಿಲ್ಲ. ಕೊನೆಗೆ ಎಲ್ಲಿ ಬರ್ತಾರೆ ಗೊತ್ತಾ ಅವರು? ಎಲ್ಲ ದೇವರ ಹತ್ರ ಲೆಕ್ಕ ಇರುತ್ತೆ. ಅಲ್ಲಿಗೆ ಬಂದು ಹೀಗೆ ತಪ್ಪಲ್ಲ, ಇದು ಬಹಳ ಒಳ್ಳೆಯದು. ಶ್ರದ್ಧಾವಂತನೊಬ್ಬ ಕೆಲಸ ಮಾಡುವ ರೀತಿ. ಅದರ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ಲೆಕ್ಕ ದೇವರ ಹತ್ರ ಇರುತ್ತೆ ಅಂದ ತಕ್ಷಣ ನಮ್ಮ ಒಳಗೆ ಉತ್ಸಾಹ ಸತ್ತೋಗತ್ತೆ. ದೇವ್ರ ಹತ್ರ ಲೆಕ್ಕ ಕೊಡೋದು ಭಾಳ ಸುಲಭ ನಮಗೆ, ಅದೇನಿಲ್ಲ. 3 ತಿಂಗಳು ಮಾಡಿದೆ, 4ನೇ ತಿಂಗಳು ಹೋಗಿ 1-2 ಹನಿ ಕಣ್ಣೀರು ಹಾಕ್ಬಿಟ್ಟು ದೇವ್ರಿಗೆ ಲೆಕ್ಕ ಹೇಳಿಬಿಟ್ರೆ ದೇವ್ರು ಒಪ್ಪಿಸ್ಕೋತಾನೆ ಅಂತ. ಈ 3 ತಿಂಗಳು ಕೆಲಸ ಮಾಡದೆ ಉಳಿದ್ಬಿಟ್ಟಿರ್ತೀವಲ್ಲ, ದೇವ್ರು ಮ್ಯಾನೇಜ್ ಮಾಡ್ಕೋತಾರೆ ಅಂತ. ಆದರೆ ಉತ್ಸಾಹ ಸಾಯದಂತೆ ಕಾಪಾಡ್ಕೋಬೇಕು ಅಂತಂದರೆ ಅಲ್ಲೊಂದು ವಿಶ್ವಾಸದ ಒಂದು ಘನಿಷ್ಠವಾದ ಬಾಂಧವ್ಯ ಮೂಡಬೇಕು. ರಾಮಚಂದ್ರಾಪುರ ಮಠ ಕಳೆದ ಅನೇಕ ವರ್ಷಗಳಿಂದ ಏನು ಕಟ್ಟಿದೆ ಅಂತಂದರೆ, ಕೊನೆಯ ಕಾರ್ಯಕರ್ತನವರೆಗೂ ಈ ಘನಿಷ್ಠವಾದ ಬಾಂಧವ್ಯವನ್ನು ಕಟ್ಟಲಿಕ್ಕೆ ಸಾಧ್ಯವಾಗಿದೆಯಲ್ಲ, ಇದು ಕಷ್ಟ ಸಾಧ್ಯವಾದ ಸಂಗತಿ. ಸಂಘಟನೆಯಲ್ಲಿ ಅತ್ಯಂತ ಕಷ್ಟವಾದ ಸಂಗತಿ ಮೇಲಿನ ಮತ್ತು ಕೆಳಗಿನ ಈ ಕೊಂಡಿ ಸಮಗ್ರವಾಗಿ ಬೆಸೆದಿರುವಂತೆ ನೋಡಿಕೊಳ್ಳೋದು ಅತ್ಯಂತ ಕಷ್ಟವಾದ ಸಂಗತಿ. ಇದಕ್ಕೆ ಬಹಳ ಮುಖ್ಯವಾದ ಏನು ಅಂತಂದರೆ, ಪ್ರತಿಯೊಬ್ಬ ನಾಯಕನಿಗೂ ನಾವೆಲ್ಲರೂ ಕಲ್ತ್ಕೊಳ್ಬೇಕಾಗಿರುವಂಥ, ಇರಲೇಬೇಕಾಗಿರುವಂಥದ್ದು ಯಾವುದು ಅಂತಂದರೆ, ಪ್ರೀತಿ ಬಹಳ ಪ್ರಮುಖವಾದ ಸಂಗತಿ. ಇನ್ನೇನೂ ಕೊಡದೆ ಹೋದರೂ ನಡೆಯುತ್ತೆ. ಪ್ರೀತಿಯ 4 ಮಾತುಗಳು ಒಬ್ಬ ಕಾರ್ಯಕರ್ತನಿಗೆ ಮುಂದಿನ 6 ತಿಂಗಳಿಗೆ ಬೇಕಾಗಿರುವಷ್ಟು ಎನರ್ಜಿ ಕೊಡುತ್ತೆ. ಆ ಎನರ್ಜಿ ಡೌನ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ವಾಪಸ್ ಹೋಗಬೇಕು ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಎನರ್ಜಿ ತೊಗೊಂಡು ಬರೋಣ ಅಂತ. ಮತ್ತು ನನಗೆ ಗೊತ್ತಿದೆ, ಇದು ತುಂಬ ಚೆನ್ನಾಗಿ ಗೊತ್ತಿದೆ, ಯಾರ್ಯಾರು ಶಾಸನ ತಂತ್ರದ ನಾಯಕರಾಗಿ ಇವತ್ತಿಲ್ಲಿ ಬಂದು ಕೂತಿರ್ತಾರೋ ಅವರೆಲ್ಲರೂ ತಮ್ಮ ಬದುಕಿನ ಅತ್ಯಂತ ಬಹುಮೂಲ್ಯ ಸಮಯವನ್ನೆಲ್ಲ ಕೊಟ್ಟರೆ ಮಾತ್ರ ಆಗಿರುತ್ತೆ. ಎಂಥ ಸಮಯ ಕೊಟ್ಟುಬಿಟ್ಟಿರ್ತಾರೆ ಅಂತಂದರೆ, ಅನೇಕ ಬಾರಿ ಅವರುಗಳಿಗೆ ಪರಿವಾರದ ಜೊತೆಗೆ ಹೆಚ್ಚು ಸಮಯ ಕಳೀಲಿಕ್ಕೆ ಆಗೋದಿಲ್ಲ. ಮನೆಯವರೆಲ್ಲ ಯಾವುದೋ ಮದುವೆಗೆ ಹೋಗಿರ್ತಾರೆ, ಇವ್ರು ಯಾವುದೋ ಮೀಟಿಂಗಿಗೆ ಬಂದಿರಬೇಕು, ಇನ್ಯಾವುದೋ ಕೆಲಸಕ್ಕೆ ಹೋಗಿರಬೇಕು. ಕೆಲಸದ ಜವಾಬ್ದಾರಿ ಹೆಂಗಿರುತ್ತೆ ಅಂತಂದರೆ, ತಾನು ಹೋಗಲಿಲ್ಲ ಅಂತಂದರೆ ಅಲ್ಲಿ ಆಗೋದಿಲ್ಲ, ಸರಿ ಆಗೋದಿಲ್ಲ. ಇವೆಲ್ಲದರ ನಡುವೆ ಎಲ್ಲವನ್ನೂ ಕಳ್ಕೊಂಡು ಏನನ್ನೂ ಕೊಡಬೇಕು ಅಂತ ಬಂದಾಗ ಅವನಿಗೆ ಸಂಘಟನೆಯ ಪ್ರಮುಖ ಸ್ಥಾನದಲ್ಲಿರುವ ನಾವುಗಳು ಪ್ರೀತಿಯನ್ನೂ ಕೊಡಲಿಲ್ಲ ಅಂತಂದರೆ ಆತನಿಂದ ಏನನ್ನೂ ಪಡ್ಕೊಳ್ಳಿಕ್ಕಾಗೋದಿಲ್ಲ, ಇನ್ನೇನೂ ಎಕ್ಸ್ಪೆಕ್ಟ್ ಮಾಡ್ತಿರೋದಿಲ್ಲ. ಆ ಪ್ರೀತಿಯನ್ನು ಕೊಡೋದು ಯಾವ ಲೀಡರ್ ಕಲಿತಾನಲ್ಲ, ಅವನು ತನ್ನ ಸಂಘಟನೆಯನ್ನು ಬಲಾಢ್ಯವಾಗಿ ಮುಂದುವರಿಸಿಕೊಂಡು ಹೋಗ್ತಾನೆ. ರಾಮಚಂದ್ರಾಪುರ ಮಠದ ಬಹಳ ದೊಡ್ಡ ಶಕ್ತಿ ಗುರುಗಳ ಪ್ರೀತಿ. ನಾನು ಗುರುಗಳ ಪ್ರೀತಿ ಸೆಕೆಂಡ್. ನಾನು ಅನೇಕ ಬಾರಿ ಮಠಕ್ಕೆ ಬಂದಾಗ ಕೆಲವರು ಹೇಳ್ತಿದ್ರು, ಗುರುಗಳನ್ನು ಬಂದು ಮಾತಾಡಿಸ್ತೀರ, ನಾನು ದೂರದಲ್ಲಿ ಕೂತ್ಕೊಂಡು ನೋಡೋ. ಇಲ್ಲ, ಗುರುಗಳ ದೃಷ್ಟಿ ಬಿದ್ದರೆ ಸಾಕು, ಅವರ ದೃಷ್ಟಿಯಲ್ಲಿ ಪ್ರೀತಿ ಹರಿಯತ್ತೆ ಅಂತ. ಆ ಪ್ರೀತಿ ಹರಿಯೋದಿದೆಯಲ್ಲ, ಬಹುಶಃ ಗುರುಗಳಿಂದ ನಾವು ಕಲಿಬೇಕಾಗಿರುವ ದೊಡ್ಡ ಸಂಗತಿ ಏನು ಅಂತಂದರೆ, ಶಾಸನ ತಂತ್ರದ ಪ್ರಮುಖ ಕೇಂದ್ರಗಳಲ್ಲಿ ಪ್ರಮುಖ ಸ್ಥಾನದಲ್ಲಿರುವವರೆಲ್ಲರೂ ಆ ಪ್ರೀತಿಯನ್ನು ನಾವು ಟ್ರಾನ್ಸ್ಫರ್ ಮಾಡ್ಬೋದಾ? ಬಹಳ ಬೇಗ ನಾವು ಗುರುಗಳು ಮಾತನಾಡದಂತೆ ಮಾತನಾಡೋದು ಕಲ್ತ್ಬಿಟ್ಟಿರ್ತೀವಿ. ಕೆಲವರು ಇರ್ತಾರೆ, ಇವನು ಥೇಟು ಗುರುಗಳನ್ನು ಅನುಕರಣೆ ಮಾಡ್ತಾನೆ ನೋಡಪ್ಪ ಅಂತ. ಸಮಜಿ, ನೀವು ಇಲ್ಲದೆ ಹೋದರೆ ಚೆನ್ನಾಗಿತ್ತು, ನನಗೆ ಇನ್ನೂ ಸ್ವಲ್ಪ ನೇರವಾಗಿ ಮಾತನಾಡ್ಬೋದಿತ್ತು ನಾನು. ಗುರುಗಳಂತೆ ಮಾತಾಡ್ತಾನೆ ನೋಡು ಅಂತ ಖುಷಿಯಿಂದ ಹೇಳ್ಕೊಳ್ತಿರಲ್ಲ, ಬೈಕೋತಿರ್ತಾರೆ ಹಿಂದಕ್ಕೆ ಹೋಗಿ, ಏನು ನಾಟಕ ಮಾಡ್ತಾನೆ ನೋಡಿ ಇವನು ಅಂತ. ಆದರೆ ಗುರುಗಳಂತೆ ಪ್ರೀತಿಸೋದನ್ನು ಕಲ್ತುಬಿಟ್ರೆ ಅರ್ಧ ಸಂಘಟನೆ ಬಲಾಢ್ಯವಾಗ್ಬಿಡುತ್ತೆ. ನಾವಿನ್ನೇನೂ ಮಾಡಬೇಕಾಗಿಲ್ಲ, ಇನ್ನೇನೂ ಕೊಡಬೇಕಾಗಿಲ್ಲ. ಇಲ್ಲಿರುವ ಯಾರೂ ಮತ್ತೊಬ್ಬರಿಂದ ಏನನ್ನೂ ಬಯಸಿ ಬರೋದಿಲ್ಲ, ಬರೀ ಆ ಪ್ರೀತಿಗೋಸ್ಕರವೇ ಬರೋದರಿಂದ ಯಾರು ಆ ಪ್ರೀತಿಯನ್ನು ಹಂಚ್ತಾರೋ ಅವರು ಅತ್ಯಂತ ಸಮರ್ಥವಾಗಿರುವಂಥ ಒಂದು ತಂಡವನ್ನು, ತಮ್ಮ ತಂಡವನ್ನು ಎಲ್ಲಿರ್ತೀವೋ ಅಲ್ಲಿ ಕಟ್ಟಿಕೊಳ್ಳಬಲ್ಲರು. ಇದು ಮೊದಲನೇ ರೂಲ್ ನಮ್ಗೆ ಗೊತ್ತಿರಬೇಕಾಗಿರುವಂಥದ್ದು ಅಂತ. ಎರಡನೇದು, ಉತ್ಸಾಹ ಅನ್ನೋದು ಮೊಬೈಲ್ನ ಬ್ಯಾಟ್ರಿ ಇದ್ದಂತೆ, ಅದು ಡೌನ್ ಆಗೇ ಆಗುತ್ತೆ. ಅದರಲ್ಲೂ ಯಾವಾಗ ಡೌನ್ ಆಗುತ್ತೆ ಗೊತ್ತಾ? ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ ನಂತರ ಮುಂದಿನ 3 ತಿಂಗಳು ಮನೆಯಿಂದ ಆಚೆಗೆ ಹೋಗೋದು ಬೇಡಪ್ಪ, ಸಾಕು ಸಹವಾಸ ಅಂತ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಕೆಳ ಹಂತದ ಕಾರ್ಯಕರ್ತನಿಗಂತೂ ಮಠವೂ ಬೇಡ, ಈ ಮಠದ ಲೀಡರ್ಗಳು ಬೇಡ, ಸಹವಾಸ. ದೊಡ್ಡ ಪ್ರೋಗ್ರಾಮ್ ಮಾಡಿದಾಗ ಸಣ್ಣ ಪುಟ್ಟ ಪ್ರೋಗ್ರಾಮ್ ನಡೆದು ಬಿಡುತ್ತೆ. ದೊಡ್ಡದೊಂದು ಯೋಜನೆ ತೊಗೊಂಡ್ಬಿಟ್ಟಿರ್ತಾರಲ್ಲ, ಆ ದೊಡ್ಡ ಯೋಜನೆ ತೊಗೊಂಡಾಗ 6-8 ತಿಂಗಳುಗಳ ಕಾಲ ಹಠಕ್ಕೆ ಬಿದ್ದು ದುಡ್ದಿರ್ತಾರೆ. ದುಡ್ದಿರೋದಕ್ಕೆ ರೀಸನ್ ಒಂದೇ ಒಂದು, ಈ ಡೆಡ್ ಲೈನಲ್ಲಿ ಈ ಕೆಲಸವನ್ನು ಮುಗಿಸಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ
ಉತ್ಸಾಹವನ್ನು ಲೀಡರ್ ಆಗಿರೋರು ಚೆನ್ನಾಗಿ ತುಂಬಿಟ್ಟಿರ್ತಾರೆ. ಅದು ಹೆಂಗೋ ಕೆಲಸ ಮಾಡಿಬಿಡುತ್ತೆ. ಮುಗಿಯುವಷ್ಟೊತ್ತಿಗೆ ಇಡೀ ಮಾನಸಿಕ ಶಕ್ತಿ ಕುಗ್ಗಿ ಹೋಗಿ ಇನ್ನೇನು ಮಾಡೋದು ಬೇಡ 6 ತಿಂಗಳು ಅಂತ. ಭಾಳ ಸಂಘಟನೆಗಳನ್ನು ನಾನು ನೋಡಿದ್ದೀನಿ, ವರ್ಷಕ್ಕೆ ಒಂದೇ ಪ್ರೋಗ್ರಾಮ್ ಮಾಡೋದವರು. ಒಂದು ಪ್ರೋಗ್ರಾಮಲ್ಲಿ ಕುಸಿದು ಹೋಗಿರ್ತಾರೆ, ಇನ್ನು 2ನೇ ಪ್ರೋಗ್ರಾಮ್ಗೆ ಹೇಳೋದವ್ರು. ಅದೊಂದೇ ಪ್ರೋಗ್ರಾಮ್ ಮಾಡೋದು. ಮತ್ತು ಯಾರು ಬಂದವ್ರಿಗೂ ಒಂದು ಆಲ್ಬಮ್ ಮಾಡಿ ಇಟ್ಕೊಂಡಿರ್ತಾರೆ, ನಮ್ಮ ನೋಡಿ ಈ ವರ್ಷದ ಪ್ರೋಗ್ರಾಮ್ ಅಷ್ಟೇ. ಅವ್ರಿಗೆ ಭಾಳ ಖುಷಿ ಏನೋ ಮಾಡಿದ್ದೀವಿ ಅಂತ. ಆದರೆ ರಾಮಚಂದ್ರಾಪುರ ಮಠದಂಥ ಸಂಘಟನೆಗಳು ವರ್ಷದಲ್ಲ, ನನಗನ್ಸುತ್ತೆ ಪ್ರತಿಯೊಂದು ದಿನವೂ ಕೂಡ ಈ ಇಡೀ ಸಮಾಜದ ಎಲ್ಲೋ ಮೂಲೆಯಲ್ಲಿ ಏನಾದರೂ ಒಂದು ನಡೀತಾನೆ ಇರುತ್ತಲ್ಲ. ಸುಲಭದ ಸಂಗತಿಯಲ್ಲ ಅದು. ಮತ್ತು ಯೋಜನೆಗಳಾದರೂ ಎಷ್ಟು ವಿಸ್ತಾರವಾದ್ದು. ಶಿಕ್ಷಣಕ್ಕೆ ಸಂಬಂಧಪಟ್ಟ ಯೋಜನೆಗಳು ನಡೀಬೇಕು. ಮತ್ತು ಮೂಲ ಉದ್ದೇಶ ಧರ್ಮವೇ ಆಗಿದ್ದರಿಂದ ಧರ್ಮಕ್ಕೆ ಸಂಬಂಧಪಟ್ಟ ಕೆಲಸಗಳು ನಡೀಬೇಕು. ಅದರ ನಡುವೆ ಸಮಾಜದಲ್ಲಿ ತರುಣರನ್ನು ಕಟ್ಟುವಂಥ ಕೆಲಸ ಆಗ್ತಾ ಇರಬೇಕು, ಅವ್ರು ದೂರ ಆಗದಂತೆ ನೋಡ್ಕೋಬೇಕು. ಅದರಲ್ಲಿ ವೃದ್ಧರನ್ನು ಬಿಡುವಂತಿಲ್ಲ, ಅವ್ರಿಗೋಸ್ಕರ ಒಂದಷ್ಟು ಯೋಜನೆಗಳಾಗಬೇಕು. ಪ್ರತಿಯೊಬ್ಬರಿಗೂ ಕೈ ತುಂಬ ಕೆಲಸ ಕೊಟ್ಟು ಅವನು ಕೆಲಸ ಮಾಡುವಂತೆ ಉತ್ಸಾಹವನ್ನು ತುಂಬುತ್ತಾ ಏನಾದರೂ ಒಂದು ಕೆಲಸ ನಡೆಯುವಂತೆ ನೋಡ್ಕೊಳ್ಳೋದಿದೆಯಲ್ಲ, ಭಾರಿ ದೊಡ್ಡ ಸಾಹಸ. ಅದು ಪ್ರತ್ಯೇಕವಾದ ಒಂದು ಸಂಘಟನೆ ಕಟ್ಟಿದವನಿಗೆ ಗೊತ್ತಿರುತ್ತೆ ಇದರ ಸಾಹಸ, ಇದು ಹೇಗಿರುತ್ತೆ ಅಂತ. ಆ ಸಾಹಸವನ್ನು ಅನಾಯಾಸವಾಗಿ ಮಾಡ್ಕೊಂಡು ಬರಬೇಕು ಅಂತಂದರೆ ಅದರ ಹಿಂದೆ ದೈವದ ಕೃಪೆ ಇದ್ದರೆ ಮಾತ್ರ ಸಾಧ್ಯ ಅನ್ನೋದು ಎಂಥವನಿಗೂ ಅರ್ಥ ಆಗತ್ತೆ. ಹೀಗಾಗಿ ಈ ದೊಡ್ಡ ಕಾರ್ಯಕ್ರಮದ ನಂತರ ಇದೊಂದು ಯಾವಾಗಲೂ ಮನಸ್ಸಲ್ಲಿಟ್ಕೊಳ್ಳಿ, ನಮ್ಮ ಸಂಘಟನೆ ನಿಜವಾಗಿಯೂ ಬಲಗೊಳ್ಳಬೇಕಾಗಿರೋದು ಯಾವಾಗ ಅಂತಂದರೆ ದೊಡ್ಡ ಕಾರ್ಯಕ್ರಮದ ನಂತರ. ದೊಡ್ಡ ಕಾರ್ಯಕ್ರಮದ ನಂತರ ಏಕ್ದಮ್ ವೀಕ್ ಆಗಿಬಿಡ್ತೀವಿ. ದೊಡ್ಡ ಕಾರ್ಯಕ್ರಮದ ಒಂದು ಖೂಬಿಯತ್ತೇನು, ಒಂದು ಮಜಾ ಏನು ಅಂತಂದರೆ ಹೊಸಬರು ತುಂಬ ಬರ್ತಾರೆ. ಆದರೆ ಬಂದ ಹೊಸಬರನ್ನು ನಮ್ಮ ಜೊತೆಗೆ ಜೋಡಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗದೆ ಹೋಗೋದು ಯಾವಾಗ ಅಂತಂದರೆ ನಮಗೆ ಉತ್ಸಾಹ ಕುಸಿದು ಹೋದಾಗ. ಹೀಗಾಗಿ ದೊಡ್ಡ ಕಾರ್ಯಕ್ರಮದ ನಂತರ 2ನೇ ಒಂದು ಉತ್ಸಾಹ ಏನು ಜೋಡಿಸ್ಕೋಬೇಕು ಅಂದರೆ ಬಂದವರನ್ನ ಬಲವಾಗಿಟ್ಕೊಳ್ಳಿಕ್ಕೆ ಇನ್ನೊಂದು 2 ತಿಂಗಳ ಕಾರ್ಯಕ್ರಮ ಅಗ್ರೆಸಿವ್ ಆಗಿ ಮಾಡಬೇಕು ಅಂತ. ನಾವು ಕಾರ್ಯಕರ್ತರಲ್ಲಿ ಯಾವಾಗ ಉತ್ಸಾಹ ತುಂಬ್ತೀವಲ್ಲ ಆಗ ಸಂಘಟನೆ ಇನ್ನು ಸ್ವಲ್ಪ ಆಳಕ್ಕಿಳಿಯುತ್ತೆ, ಹೊಸಬರನ್ನ ಸೆಳ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಉತ್ಸಾಹವನ್ನು ಕೊಡೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕಾಗಿದೆ. ಹೀಗಾಗಿ ಇಡೀ ಸಂಘಟನೆಯಲ್ಲಿ ವರ್ಷವಿಡೀ ಉತ್ಸಾಹಕ್ಕೆ ಕೊರತೆಯಾಗದಂತೆ ಬಗೆ ಬಗೆಯ ಆಲೋಚನೆಗಳನ್ನು ಮಾಡೋದಿದೆಯಲ್ಲ, ಅದು ನಮಗೆಲ್ರಿಗೂ ಬೇಕಾಗಿರುವಂಥ ಮಹತ್ವವಾದ ಸಂಗತಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಇನ್ನು 3ನೇದು, ಬಹಳ ಬಾರಿ ನಾವು ಸೋಲೋದು ಎಲ್ಲಿ ಅಂತಂದರೆ ಒಬ್ಬ ಕಾರ್ಯಕರ್ತನ, ನನ್ನ ಜೊತೆ ಇರುವಂಥ ಕಾರ್ಯಕರ್ತನ ಜೊತೆಗೆ ನನಗೊಂದು ವೈಯಕ್ತಿಕವಾಗಿರುವಂಥ ಆತ್ಮೀಯವಾದ ಸಂಬಂಧವನ್ನು ಕಳ್ಕೊಳ್ಳೋದರಲ್ಲಿ ನಾವು ಇಡೀ ಸಂಘಟನೆಯನ್ನು ಬಲಿ ಕೊಟ್ಟುಬಿಡ್ತೀವಿ. ಅನೇಕ ಬಾರಿ ಯಾರೋ ಒಬ್ಬ ಕಾರ್ಯಕರ್ತ 20 ದಿನಗಳ ಕಾಲ, 1 ತಿಂಗಳ ಕಾಲ ಬಂದೇ ಇರಲ್ಲ ನಮ್ಮ ಜೊತೆ. ನಾವು ಬಂದ ತಕ್ಷಣ ಏನು ಮಾಡ್ತೀವಿ ಗೊತ್ತಾ, ಅವನನ್ನು ಬೈಲಿಕ್ಕೆ ಶುರು ಮಾಡಿಬಿಡ್ತೀವಿ. 1 ತಿಂಗಳಾಯಿತು ಬರಲಿಲ್ಲ, ನೋಡು ನಾವೊಬ್ಬರೇ ಮಾಡೋದು, ಗುರುಗಳ ಕೆಲಸ ಮಾಡಬೇಕು, ಭಗವಂತನ ಕೆಲಸ ಮಾಡಬೇಕು, ನೀವ್ಯಾರು ಬೈಲಿಕ್ಕೆ ಶುರು ಮಾಡಿದ್ರೆ ಇನ್ನೂ ಕುಗ್ಗೋಗ್ಬಿಡ್ತಾನೆ. ಒಂದು ಸಣ್ಣ ಒಂದು ರಿಲೇಷನ್ ಡೆವಲಪ್ ಮಾಡಿಕೊಂಡ್ರೆ ಏನು ಅದ್ಭುತ ಗೊತ್ತೇನು? ನನಗೆ ಗೊತ್ತಿಲ್ಲ, ನಾನು ಇದನ್ನು ಹೇಳ್ಬೋದೋ ಇಲ್ವೋ. ಇಸ್ಲಾಂ ತುಂಬ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಮೇಜರ್ ರೀಸನ್ ಏನು ಗೊತ್ತಾ? ಈ ಒಂದು ರಿಲೇಷನ್ಶಿಪ್ಪನ್ನು ಬಲವಾಗಿಟ್ಕೊಂಡಿದ್ದಾರೆ. ನಾನು ಕೇರಳದಲ್ಲಿ ಒಂದ್ಸಲ ಮಾತನಾಡ್ತಾ ಕೂತಿರುವಾಗ ಕೇರಳದ ಒಬ್ಬ ಮುಸ್ಲಿಂ ತರುಣ ಹೇಳ್ದ, ಅವ್ರಿಗೆ ಒಂದು ಮಸೀದಿಗೆ ಇಷ್ಟು ಜನ ನಮಾಜಿಗೆ ಬರಬೇಕು ಅಂತ ಒಂದು ರಿಜಿಸ್ಟ್ರ್ ಇದೆ ಅವ್ರದ್ದು. ಯಾರಾದರೂ ಈ ವಾರ ಬರಲಿಲ್ಲ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಇಂಥವ್ನು ಈ ವಾರ ಬರಲಿಲ್ಲ ಅಂತ. ದೇ ವೆಯ್ಟ್. ಮುಂದಿನ ವಾರವೂ ಬರಲಿಲ್ಲ ಅಂತಂದರೆ ಅಲ್ಲಿನ ಮೌಲ್ವಿಯ ಕೆಲಸ ಏನು ಅಂದರೆ ಅವ್ನ ಮನೆಗೆ ಹೋಗೋದು. ಯಾಕೆ ಬರಲಿಲ್ಲ, 2 ವಾರ ಆಯಿತು, ಆರೋಗ್ಯ ಸರಿ ಇದೆ ತಾನೆ, ಚೆನ್ನಾಗಿದ್ದಂತಾನೆ, ಏನಾಗಲಿಲ್ಲ ತಾನೆ ಅಂತ ಕೇಳ್ಕೊಂಡು ಬರೋದು. ಅವನಿಗೆ ಪರಿಸ್ಥಿತಿ ಹೆಂಗೆ ಅಂತಂದರೆ ಮುಂದಿನ ವಾರ 100% ಬರ್ತಾನೆ. ಯಾಕೆ ಅಂತಂದರೆ ಇಲ್ಲ ಅಂದರೆ ಮೌಲ್ವಿನೇ ಮನೆಗೆ ಬಂದುಬಿಡ್ತಾನಲ್ಲ ಮಾರೆ, ನಾನೇ ಹೋಗಿ ಬಂದುಬಿಡ್ತೀನಿ, ಮುಗಿದೋಗುತ್ತೆ ಅಂತ. ಸರಿ ತಪ್ಪು ಬೇರೆ ಪ್ರಶ್ನೆ. ನನಗೆ ಎಲ್ಲಿವರೆಗೂ ಆಶ್ಚರ್ಯ ಅನಿಸುತ್ತೆ ಅವರದ್ದು ಅಂತಂದರೆ, ಒಬ್ಬ ವ್ಯಕ್ತಿಯ ಹೆಸರನ್ನು ಬರ್ಕೊಂಡ್ರೆ ಅದ್ರ ಜೊತೆಗೆ ಒಂದು ಫ್ಯಾಮಿಲಿಯವರು, ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಅವ್ರು ಊರಿಗೆ ಬಂದರೆ ಮಸೀದಿಗೆ ಕರ್ಕೊಂಡು ಬರಬೇಕು. ಊರಿಗೆ ಬಂದು ಮೌಲ್ವಿ ಜೊತೆ ಮಾತಾಡಿಸ್ಬಿಟ್ಟು ಹೋಗಬೇಕು. ನನ್ನ ಮಗಳು ಬಂದಿದ್ದಾಳೆ, ನನ್ನ ಮಗ ಬಂದಿದ್ದಾನೆ, ನನ್ನ ಅಳಿಯ ಬಂದಿದ್ದಾನೆ, ಎಲ್ಲರನ್ನೂ ಕರ್ಕೊಂಡು ಬಂದು ಒಂದ್ಸಲ ಮಾತನಾಡಿಸಿ ಹೋಗುವಂಥ ವ್ಯವಸ್ಥೆ. ನಾನು ಇಂಜಿನಿಯರಿಂಗ್ ಕಾಲೇಜ್ ಓದಬೇಕಾದ್ರೆ ನನ್ನ ಜೊತೆ ಒಬ್ಬ ಹುಡುಗ ಇದ್ದ, ಹಾಸ್ಟೆಲ್ ಇರ್ತಿದ್ರು ಅವರು. ನಾನೊಂದ್ಸಲ ರೂಮಿಗೆ ಹೋದಾಗ ನಾನು ಹೋದ 2 ನಿಮಿಷಕ್ಕೆ ಮಂಚದ ಕೆಳಗೆ ಅಡಗಿಬಿಟ್ಟ. ನಾನು ಏನಾಯಿತು ಅಂತ, ಇಂಜಿನಿಯರಿಂಗ್ ಹುಡುಗ ಮಂಚದ ಕೆಳಗೆ ಅಡಗಿ ಕೂತ್ಕೊಳ್ಳೋದು. ನಾನು ಏನಾಯಿತು ಅಂತ ಕೇಳಿದೆ ಅವನಿಗೆ. ಅವ್ನು ನೋಡ್ದ, ಯಾರಿಗೂ ಹೇಳಬೇಡ, ಕಿಟಕಿಯಲ್ಲಿ ನೋಡ್ತಿದ್ದೀನಿ ಮೌಲ್ವಿ ಬರ್ತಿದ್ದಾರೆ.
ನಾನು 3 ವಾರ ಆಯಿತು ನಮಾಜ್ಗೆ ಹೋಗಿ, ಅದಕ್ಕೋಸ್ಕರ ಹುಡ್ಕೊಂಡು ಬಂದುಬಿಟ್ಟಿದ್ದಾರೆ ಅವರು ಅಂತ. ಹೆಂಗೆ ಕಟ್ಟಿದ್ದಾರೆ ನೋಡಿ ಅವರು. ಇಂಜಿನಿಯರಿಂಗ್ ಕಾಲೇಜಿನ ಹುಡುಗ ಹೆದರ್ತಾನೆ. ನನಗೆ ಆಗ ಅನ್ನಿಸ್ತು, ಈ ಕಾರ್ಡಿಯಲ್ ರಿಲೇಷನ್ ಇಟ್ಕೊಳ್ತಾರಲ್ಲ, ಹೃದಯದ ಸಂಬಂಧ, ಯಾರು ಹೃದಯದ ಸಂಬಂಧವನ್ನು ಇಟ್ಕೊಳ್ತಾರೋ ಅವರು ಸಂಘಟನೆಯೊಂದಿಗೂ ಬಲವಾಗಿರ್ತಾರೆ, ಸಮಾಜದೊಂದಿಗೂ ಬಲವಾಗಿರ್ತಾರೆ, ಮತ್ತು ನಮ್ಮ ಧರ್ಮವನ್ನು ಅಧಿಕೃತವಾಗಿ ಆಚರಿಸುವಂಥ ವ್ಯಕ್ತಿಗಳಾಗಿ ನಿರ್ಮಾಣಗೊಳ್ತಾರೆ ಅಂತ ನಾವು ಕಳ್ಕೊಂಡಿರೋದು ಇಲ್ಲೇ. ಇಷ್ಟು ಮಾಡಿದರೆ ಸಾಕಾಗತ್ತೆ ಅಂತ. ಹೀಗಾಗಿ ಸಂಘಟನೆಯ ಪ್ರತಿಯೊಬ್ಬ ಪ್ರಮುಖರೂ ಕೂಡ ಅದು ಸಾಧ್ಯವ ಅಂತ ಸ್ವಲ್ಪ ಪ್ರಯತ್ನ ಪಡಿ. ನಮಗೆ ನಮ್ಮದೇ 28 ಕೆಲಸದ ನಡುವೆ ಇದೊಂದು ಎಲ್ಲಿ ಅಂತ ಯಾವಾಗಲೂ ಅನ್ನಿಸ್ತಿರುತ್ತೆ. ಆದರೆ ಯಾರು 28 ಕೆಲಸ ಮಾಡಬಲ್ಲನೋ ಅವನೇ 29ನೇದು ಮಾಡೋದು. ಯಾರು ಒಂದೂ ಕೆಲಸ ಮಾಡೋದಿಲ್ವೋ ಅವನಿಗೆ ಇದಾದರೂ ಒಂದು ಕೆಲಸ ಕೊಡೋಣ ಅಂತಂದ್ರೆ ಇದನ್ನೂ ಮಾಡೋದಿಲ್ಲ ಅಂತ. ಹೀಗಾಗಿ ಅಂಥವನನ್ನು ಕಟ್ಕೊಂಡು ಏನೂ ಉಪಯೋಗ ಇಲ್ಲ. 28 ಮಾಡೋವನಿಗೆ 29ನೇದು ಬೀಳತ್ತೆ. ನಮ್ಗೆ ಅನೇಕ ಬಾರಿ ಅನ್ನಿಸ್ತಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ನಂಗೆ ತುಂಬ ಜನ ಟೀಚರ್ಸ್ ಹೇಳ್ತಿರ್ತಾರೆ, ನಾನು ನಿಮ್ಮ ಉದಾಹರಣೆ ಕೊಡೋದಿಲ್ಲ, ಟೀಚರ್ ಉದಾಹರಣೆ ಕೊಡ್ತೀನಿ. ಟೀಚರ್ಸ್ ಹೇಳ್ತಿರ್ತಾರೆ, ಏನು ಸರ್ ಜನಸಂಖ್ಯಾ ಗಣತಿ ನಾವೇ ಮಾಡಬೇಕು, ಊರಿನಲ್ಲಿ ದನಗಳು ಎಷ್ಟಿವೆ ನಾವೇ ಹೇಳಬೇಕು, ಮಕ್ಕಳ ಎಜುಕೇಷನ್ ನಾವೇ ಮಾಡಬೇಕು, ಇಷ್ಟಾಗಿ ನೀವು ಬಂದು ಹೇಳ್ತೀರಾ ಮಕ್ಕಳು ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಅನ್ನೋದನ್ನು ನೀವೇ ಹೇಳ್ಕೊಡ್ಬೇಕು, ಪರಿಸರದ ಬಗ್ಗೆ ನೀವೇ ಎಲ್ಲ ನಮ್ಮದೇ ಕೆಲಸನಾ ಅಂತ ಬೇಜಾರು ಮಾಡ್ಕೊಳ್ತಾರೆ. ನಾನು ದಿನ ಒಬ್ಬ ಮೇಷ್ಟ್ರಿಗೆ ಸುಮ್ಮನೆ ಕೇಳಿದೆ, ಯಾರಾದರೂ ಒಬ್ಬ ಪೇರೆಂಟ್ ಬಂದು, ರೀ ಮೇಷ್ಟ್ರೆ ನನ್ನ ಮಗನಿಗೆ ABCD ಅಷ್ಟು ಹೇಳ್ಕೊಡಿ, ಅಷ್ಟೇ ನಿಮ್ಗೆ ಸಾಕು, ಉಳಿದಿದ್ದೆಲ್ಲ ಅವನಿಗೆ ಬೇರೆ ಕಡೆಯಿಂದ ಕೊಡಿಸ್ತೀನಿ, ನಿಮ್ದು ಎಷ್ಟು ಕೆಲಸ ಇದೆಯೋ ಅಷ್ಟು ಮಾಡಿ ಅಂದ್ಬಿಟ್ರೆ ಏನು ಕತೆ ನಿಮ್ಮದು? ಸೈಲೆಂಟ್ ಆಗಿಬಿಟ್ರು ಅವರು. ನಿಮ್ಮ ಮೇಲೆ ಇಷ್ಟೊಂದು ರೆಸ್ಪೆಕ್ಟು ಸಮಾಜ ಇಟ್ಟಿದೆ ಎನ್ನುವ ಕಾರಣಕ್ಕೆ ಯು ಆರ್ ಲಕ್ಕಿ. ಏನು ಹೇಳ್ಕೊಟ್ರು ನೀವೇ ಹೇಳ್ಕೊಡ್ಬೇಕು. ಭಗವದ್ಗೀತೆ ಯಾರು ಹೇಳ್ಕೊಡ್ಬೇಕು? ಮೇಷ್ಟ್ರು ಹೇಳ್ಕೊಡಿ ಸರ್, ಸ್ಕೂಲ್ನಲ್ಲಿ ಎಲ್ಲ ಮೇಷ್ಟ್ರೇ. ಯಾರು ಸಮಾಜದಲ್ಲಿ ದೊಡ್ಡವರು ಬಂದರೆ ಸೀಟ್ ಕೊಡಬೇಕು ಅಂತ ಯಾರು ಹೇಳಬೇಕು? ಮೇಷ್ಟ್ರೇ ಹೇಳಬೇಕು. ಇನ್ಯಾರ ಮಾತು ನಮ್ಮ ಮಕ್ಕಳು ಕೇಳುವ ಸ್ಥಿತಿ ಇಲ್ಲ, ಮೇಷ್ಟ್ರು ಮಕ್ಕಳು ಕೇಳ್ತಾರೆ ಎನ್ನುವ ಅಪಾರವಾದ ಗೌರವವನ್ನು ಅಲ್ಲಿ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಮೇಷ್ಟ್ರಿಗೆ ಗೌರವ. ಅದೇ ರೀತಿ ಶಾಸನ ತಂತ್ರದ ಭಾಗವಾಗಿ ಯಾರ್ಯಾರು ಇದ್ದೀವೋ ಅವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ಜವಾಬ್ದಾರಿ ಬಿದ್ದರೆ ಎಲ್ಲ ನಾನೇ ಮಾಡ್ಬೇಕಾ ಅಂತೇನು ಕೇಳಬೇಡಿ ಅಂತ. ನಾನು ಕೊಟ್ಟಿದ್ದ ಜವಾಬ್ದಾರಿ ಚೆನ್ನಾಗಿ ಮಾಡ್ತೀನಿ ಅನ್ನೋ ವಿಶ್ವಾಸದ ಮೇಲೆ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಇದು ಮಾಡಿ ತೋರಿಸ್ತೀನಿ ಅಂತ ಯಾವಾಗ ತಗೊಳ್ತೀವಲ್ಲ ಅದು ನಿಜವಾದ ಚಾಲೆಂಜು ಅಂತ. ಅದು ನಿಜವಾದ ಏನಂದರೆ ಗುರುಗಳಿಗೆ ಕೊಡ್ಬೋದಾಗಿರುವ ಕಾಣಿಕೆ ಏನು? ನಂಗೆ ತುಂಬ ಬಾರಿ ಅನಿಸುತ್ತೆ, ಗುರುಗಳಿಗೆ ಭಗವಂತನಿಗೆ ಏನನ್ನು ಕೊಡ್ಬೋದು? ಭಗವಂತನಿಗೆ ದುಡ್ಡು ಕೊಟ್ಟು ಚಿನ್ನ ಕೊಟ್ಟು ಬೋರ್ಡ್ ಹಾಕ್ಸ್ಕೊಳ್ಳೋರು ನಾನು ನೋಡಿದ್ದೀನಿ. ಯಾರದ್ದು ಚಿನ್ನ? ಭೂಮಂಡಲವೇ ಅವನದ್ದು. ಈ ಭೂಮಿಯ ಗಣಿಯೊಳಗಿಂದ ತೆಗೆದ ಚಿನ್ನವನ್ನು ಅವನಿಗೆ ಕೊಟ್ಟು, ಅವನದ್ದೇ ಚಿನ್ನವನ್ನು ತೆಗೆದು ಅವನಿಗೆ ಕೊಟ್ಟು ನಾವು ಕೊಟ್ಟಿದ್ದೀವಿ ಅಂತ ಹೇಳೋ ಥರ. ಇದು ಗಂಡನ ಜೇಬಿನಿಂದ ಹೆಂಡತಿ 100 ರೂಪಾಯಿ ತೆಗೆದು ಗಂಡನಿಗೆ ತಗೊಳ್ರಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟು ಆಭಾಸವೋ ಅಷ್ಟೇ ಆಭಾಸ ನಾವು ಪ್ರತಿನಿತ್ಯ ಮಾಡೋದು. ಮತ್ತೇನು ಬೇಕು? ಭಗವಂತನ ಕುರಿತಂತೆ ಹೇಳುವಾಗ ಹೇಳ್ತಾರೆ, ಭಗವಂತನ ಮಕ್ಕಳನ್ನು ಯಾರು ತುಂಬ ಪ್ರೀತಿಸ್ತಾರೋ ಅವರನ್ನು ಕಂಡ್ರೆ ಭಗವಂತನಿಗೆ ಬಹಳ ಪ್ರೀತಿ ಅಂತ. ನಾವು ಭಗವಂತನ ಮಕ್ಕಳೇ, ಆದರೆ ನನ್ನ ಮಕ್ಕಳನ್ನು ಅವನಷ್ಟು ಪ್ರೀತಿಸ್ತಾನಲ್ಲ, ಇವನು ನನಗೆ ಪ್ರೀತಿ ಪಾತ್ರ ಮಗು ಅಂತ ಭಾವಿಸ್ತಾನೆ ಅಂತ. ಹಾಗೆ ಗುರುಗಳಿಗೂ ಯಾರು ನಾನು ಕೊಟ್ಟ ಕೆಲಸವನ್ನು ಅಥವಾ ಸಂಘಟನೆ ಕೊಟ್ಟ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ನಾನೇನು ಮಾಡಲಿಲ್ಲ ಅನ್ನೋ ಥರ ಬಂದು ಸೈಲೆಂಟಾಗಿ ನಿಂತಿರ್ತಾನಲ್ಲ, ಅವನ ಮೇಲೆ ಒಂದು ಮುಷ್ಟಿ ಪ್ರೀತಿ ಜಾಸ್ತಿ ಯಾವಾಗಲೂ ಇರುತ್ತೆ. ಭಾಳ ಜನರಿಗೆ ಗೊತ್ತಾಗೋದಿಲ್ಲ. ಇನ್ನೊಂದು ಮಜವಾದ ಸಂಗತಿ ಹೇಳ್ತೀನಿ ನಾನು, ಲೀಡರ್ ಆಗಿರೋರು ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಾಡೋದಿಲ್ಲ ಅವನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಗೊತ್ತಾ, ಅವನಂದರೆ ಭಾಳ ಪ್ರೀತಿ ಅಂತ. ಯಾಕಂದರೆ ಅವ್ರಿಗೆ ಗೊತ್ತು ಅವನಂದರೆ ಬಹಳ ಪ್ರೀತಿ ಅಂತ ನಾನು ಸ್ವಲ್ಪ ಜೋರಾಗಿ ಹೇಳಿದರೆ ಇನ್ನೊಂದು 6 ಜನಕ್ಕೆ ಇಲ್ಲಿ ಕೋಪ ಬರುತ್ತೆ ಅಂತ. ಈ 6 ಜನ ಏನು ಮಾಡ್ತಾರೆ ಗೊತ್ತಾ, ಅವನು ಮಾಡೋ ಎಲ್ಲ ಕೆಲಸಕ್ಕೂ ಅಡ್ಡ ಹಾಕ್ಲಿಕ್ಕೆ ಶುರು ಮಾಡಿಬಿಡ್ತಾರೆ, ಅವ್ನು ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹೃದಯದಲ್ಲಿ ಅವನನ್ನು ತುಂಬಿಟ್ಕೊಳ್ತಾರೆ. ಭಾಳ ಒಳ್ಳೆ ಮನುಷ್ಯ, ಸಂದರ್ಭ ಬಂದಾಗ ಅವನಿಗೆ ಒಳ್ಳೇದಾಗಲಿ ಅಂತ ನಾನು ಆಶೀರ್ವಾದ ಮಾಡಬೇಕು ಅಂತ ಕಾಯ್ತಾ ಕೂತಿರ್ತಾರೆ. ನಮ್ಗೆ ಅನ್ನಿಸ್ತಿರುತ್ತೆ ನಮ್ಮ ಬಗ್ಗೆ ಏನೂ ಮಾತಾಡಲಿಲ್ವಲ್ಲ, ಯಾವಾಗಲೂ ಒಬ್ಬನ ಬಗ್ಗೆನೇ ಮಾತಾಡ್ತಿರ್ತಾರಲ್ಲ ಅಂತ ಅನ್ನಿಸ್ತಿರುತ್ತೆ. ಬಟ್ ಭಗವಂತನ ಕಂಗಳಿಗೆ ಕಾಣದೇ ಇರೋದು ಏನಿರುತ್ತೆ? ಹೀಗಾಗಿ ಎಲ್ಲವೂ ಕಾಣ್ತಿರುತ್ತೆ. ಹೀಗಾಗಿ ಕಾರ್ಯಕರ್ತನ ದೃಷ್ಟಿಯಿಂದ ನಾವು ನೋಡುವಾಗ ಎಲ್ಲವನ್ನೂ ಕೂಡ ಅಪೇಕ್ಷೆಯ ದೃಷ್ಟಿಯಿಂದ ನೋಡದೆ, ಎಲ್ಲವನ್ನೂ ಫಲದ ಅಪೇಕ್ಷೆಯಿಂದ ನೋಡದೆ ಕರ್ತವ್ಯದ ಭಾವನೆಯಿಂದ ನೋಡಬೇಕು ಅಂತ. ಇಷ್ಟಕ್ಕೂ ಇವೆಲ್ಲವನ್ನು ಯಾಕೆ ಮಾಡಬೇಕು? ಯಾವತ್ತಾದರೂ ಯೋಚನೆ ಮಾಡಿದ್ದೀವ ನಾವು? ಯಾಕೆ ಮಾಡಬೇಕು? ಯಾಕೊಂದು ಸಂಘಟನೆ ಕಟ್ಟಬೇಕು? ಯಾಕೊಂದು ಶಾಲೆ ನಡೆಸಬೇಕು? ನಮ್ಮ ಮಠದೊಂದು ಶಾಲೆ ಇದ್ದರೆ ಅದಕ್ಕೆ ನಾನು ಯಾಕೆ ಜೋಡಿಸ್ಕೊಳ್ಬೇಕು? ಯಾಕೆ ಅಶೋಕೆಯಲ್ಲಿ ನಮಗೊಂದು ಯೋಜನೆ ಕೊಟ್ಟರೆ ನಾವು ಯಾಕೆ ಪಾಲ್ಗೊಳ್ಳಬೇಕು? ಯಾಕೆ ಅದನ್ನು ಮಾಡಬೇಕು? ಮಾಡದೆ ಮನೆಯಲ್ಲೇ ಕೂತ್ರೆ ಗಂಟೆ ಹೋಗುತ್ತೆ? ಏನೂ ಹೋಗೋದಿಲ್ಲ ರೀ.
ಏನೂ ನಷ್ಟ ಆಗೋದಿಲ್ಲ. ಮತ್ತು ನೆನ್ಪಿಟ್ಕೊಳ್ಳಿ, ನಾನೊಬ್ಬ ಕೆಲಸ ಮಾಡಲಿಲ್ಲ ಅಂತಂದರೆ ಮಠದ ಕೆಲಸ ನಿಲ್ಲದಿಲ್ಲ. ಚುಕ್ಕಾಣಿ ಹಿಡಿದವ್ರು ಎಂಥವ್ರು ಇರ್ತಾರೆ ಅಂತಂದರೆ, ಯಾರೂ ಬರಲಿಲ್ಲ ಅಂದರೆ ನಾನೊಬ್ಬರೇ ಮಾಡ್ಕೋತೀನಿ ಹೋಗ ಅನ್ನೋ ಥರದವ್ರು ಚುಕ್ಕಾಣಿಯಲ್ಲಿ ಕೂತಿರುವಾಗ, ನಾನು ಮಾಡಲಿಲ್ಲ ಅಂದರೆ ನಷ್ಟ ಏನಾಗೋದಿಲ್ಲ. ಆದರೆ ಮಾಡದೇ ಇರುವ ಕಾರಣಕ್ಕೆ ನನಗಾಗುವ ನಷ್ಟ ಇದೆಯಲ್ಲ, ಅದನ್ನು ಕಟ್ಟಿಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ. ಇದು ಭಾಳ ಗಂಭೀರವಾಗಿರುವಂಥ ಅಂಶ. ಇನ್ನು ಎರಡನೇದು ಹೇಳ್ತೀನಿ ನಾನು, ನಮ್ಮೆಲ್ಲರ ಜೀವಿತಾವಧಿಯ ಗುರಿ ಏನು, ಏನನ್ನು ಗಳಿಸ್ಲಿಕ್ಕೋಸ್ಕರ ಬಂದಿದ್ದೀವಿ ಎನ್ನುವ ಪ್ರಶ್ನೆ ನಮ್ಮನ್ನು ನಾವೇ ಕೇಳಿಕೊಂಡ್ರೆ, ಅಲ್ಟಿಮೇಟ್ಲಿ ಈ ಆಧ್ಯಾತ್ಮದ ಧರ್ಮದ ಮಾರ್ಗದಲ್ಲಿರುವ ನಮಗೆಲ್ರಿಗೂ ಗುರಿ ಏನು ಅಂತಂದರೆ, ಸಂಸಾರ ಚಕ್ರದಿಂದ ಪಾರಾಗಬೇಕಪ್ಪ ಅಂತ. ಹುಟ್ಟಿದ್ದೀವಿ, ಬದುಕ್ತೀವಿ, ಸಾಯ್ತೀವಿ, ಮತ್ತೆ ಹುಟ್ತೀವಿ, ಮತ್ತೆ ಬದುಕ್ತೀವಿ. ಎಷ್ಟು ಸಲ ಹೀಗೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಈ ಸಂಸಾರ ಬಹಳ ಕೆಟ್ಟದ್ದು, ಸಾಕಪ್ಪ ಎಷ್ಟು ಸಲ ಇದು ಅಂತ ಅನಿಸುತ್ತೆ. ಬಟ್ ಮುಕ್ತಿಗೊಳ್ಳೋದು ಹೇಗೆ? ಇರೋ ಮಾರ್ಗ ಯಾವುದು? ಅದಕ್ಕೆ ನಮಗೆ ಇರೋದೇ ಮಾರ್ಗಗಳು: ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಇನ್ನು ಧ್ಯಾನದ ಮಾರ್ಗ, ಕಠಿಣವಾದ ಮಾರ್ಗ ಎಲ್ಲ ಇರಲಿ. ಬಟ್ ನಮಗೆ ಅತ್ಯಂತ ಸುಲಭವಾದ ಮಾರ್ಗ ಯಾವುದು ಅಂದರೆ ಕರ್ಮ ಮಾರ್ಗ. ಸರಿಯಾಗಿ ದೇಹವನ್ನು ದಂಡಿಸಿ ದುಡಿಸಿ ದುಡಿಸಿ ಇನ್ನು ಕೊನೆಗೆ ಹೋಗಬೇಕಾದ್ರೆ ಸಾಕಪ್ಪ ಅಂತ ಅಂದ್ಕೊಂಡು ಹೋಗ್ತೀವಲ್ಲ, ಲವಲೇಶದಷ್ಟು ಆಸೆ ಉಳಿಯದಂತೆ, ಈ ಭೂಮಿಯ ಮೇಲೆ ಇದರ ವಿಷಯ ವಸ್ತುಗಳ ಮೇಲೆ ಆಸೆ ಇಳಿದಂತೆ ಕ್ಷಣ ಮಾತ್ರಕ್ಕೆ ಹೋಗುವಂಥ ವಾತಾವರಣ ರೂಪುಗೊಳ್ಳುತ್ತಲ್ಲ, ಅದು ಯಾವಾಗುತ್ತೆ ಅಂತಂದರೆ ಕರ್ಮದ ಮೂಲಕ ಎಲ್ಲವನ್ನು ಸವೆಸಿ ಹೋದಾಗಲೇ. ನಾವಾಗೆ ಸವಿಸ್ಬೇಕು ಅಂದರೆ ಕರ್ಮ ಅಂದರೆ ಎಲ್ಲಿ ಸವಿಸ್ತೀವಿ ಗೊತ್ತಾ? ನಮ್ಮ ಫ್ಯಾಕ್ಟ್ರಿಯಲ್ಲಿ, ನಾವು ನಮ್ಮ ಮನೆಯಲ್ಲಿ ಅತ್ತೆ ಸೊಸೆ ಜಗಳದಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ, ಮಕ್ಕಳು ಮದುವೆ ಆಗೋದಿಲ್ಲ ಅಂತ ಗಲಾಟೆ ಮಾಡ್ತಿರ್ತಾರೆ, ಅವರೊಂದಿಗೆ ಜಗಳ, ಕೆಲಸ ಮಾಡೋ ಮಗನೊಂದಿಗೆ ಜಗಳ. ನಮ್ಮ ಕರ್ಮ ಅಲ್ಲಿ ಸವಿಯುತ್ತೆ ಅಂದ್ಕೊಳ್ತೀವಿ, ಇನ್ನೊಂದಷ್ಟು ಕರ್ಮ ಎಂಟ್ರಿ ಆಗುತ್ತೆ. ಗುರುಗಳು ಬಂದು ಕೂತ್ಕೊಂಡು ಹೇಳಿದರು ಮೋಕ್ಷದ ಉಪಾಯ ಅಂತವ್ರು ಹೇಳದೇ ಇರ್ಬೋದು, ಆದರೆ ಹೇಳದೇನೆ ಅವರು ಕೆಲಸ ಕೊಟ್ಟು ಹೇಳಿದರು, ಅವೆಲ್ಲ ನಿಮ್ಮನ್ನು ಹೆಚ್ಚು ಬಂಧಿಸುವಂಥವು. ಮುಕ್ತಿಯ ಕಡೆ ಕರ್ಕೊಂಡು ಹೋಗುವ ಮೆಥಡ್ ನಾನು ಹೇಳ್ತೀನಿ ಬಾ ಅಂತ ಕರ್ಕೊಂಡು ಬಂದರು. ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಗೊತ್ತು ಅವರಿಗೆ, ಅದಕ್ಕೆ ಕೆಲಸ ಕೊಟ್ಟು ಹೇಳಿದರು, ಸೈಲೆಂಟಾಗಿ ಮಾಡು, ಇನ್ನು ಮುಂದೆ ನೀನು ಬರದೇ ಇರೋ ಥರ ನಾನು ಮಾಡ್ತೀನಿ ಅಂತ. ಮುಗಿದೋಯ್ತಲ್ಲ. ನಮಗೆ ಯಾವಾಗಿದು ಅರ್ಥ ಆಗುತ್ತಲ್ಲ ಅಂದರೆ, ಸೇವೆಯ ಹಿಂದಿನ ಈ ಫಿಲಾಸಫಿಯನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಸೇವೆಯಲ್ಲೊಂದು ಅದ್ಭುತವಾಗಿರುವಂಥ ಭಾವಜಾಗೃತವಾಗುತ್ತೆ. ಆ ಫಿಲಾಸಫಿ ಗೊತ್ತಾಗದೆ ಹೋದಾಗ ನಾನು ಯಾರಿಗೋಸ್ಕರವೋ ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಿರ್ತೀವಿ. ಯಾರಿಗೋಸ್ಕರವೋ ಅಲ್ಲ, ನನಗೋಸ್ಕರವೇ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅರಿವಾಗುವಂಥ ಒಂದು ಸಮರ್ಥವಾಗಿರುವಂಥ ಸಂದರ್ಭ ಇದು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸೇವೆ ಆ ಕಾರಣಕ್ಕೆ ಮಹತ್ವದ್ದು. ನಾನು ನನ್ನ ಬದುಕಿನಲ್ಲಿ ಆ ಥರದ ಅನೇಕರನ್ನು ನೋಡಿದ್ದೀನಿ, ನೀವು ಕಂಡಿರ್ತೀರ. ಮೈಸೂರಿನಲ್ಲಿ ಒಂದು ಹೆಣ್ಮಗಳು, ಕೆಲವರಿಗೆ ಅದು ಯಾಕೆ ಆ ಥರದ ಬುದ್ಧಿ ಬಂದುಬಿಟ್ಟಿರುತ್ತೋ ದೇವರೇ ಬಲ್ಲ. ನಂದು ನಿಮ್ಮದು ಏನೂ ಅಲ್ಲ ಆ ಲೆಕ್ಕಕ್ಕೆ. ಆ ಹುಡುಗಿ ಯಾವ ಥರದಳು ಅಂದರೆ, ಹಳ್ಳಿಲಿ ಇರ್ತಿದ್ದ ಹೆಣ್ಮಗಳು. ಅವಳು ಓದಲಿಕ್ಕೆ ಅಂತ ಸಿಟಿಗೆ ಬಂದಳು, ತನ್ನ ಚಿಕ್ಕಪ್ಪನ ಮನೆಯಲ್ಲೋ ಯಾರ ಮನೆಯಲ್ಲೋ ಇರ್ತಿದ್ಲು. ಅವಳಿಗೇನೆಂದರೆ, ಈ ರಸ್ತೆಯಲ್ಲಿ ಭಿಕ್ಷುಕರು ಇರ್ತಾರಲ್ಲ, ಕೈಲಾಗದ ಭಿಕ್ಷುಕರು, ಅವ್ರಿಗೆ ಹೋಗೋದು, ಅವರಿಗೆ ಪ್ರತಿನಿತ್ಯ ಏನಾದರೂ ತಿಂಡಿ ತಿನ್ನಿಸೋದು, ತನ್ನ ಬಾಕ್ಸಿಂದ ತಿಂಡಿ ತಿನ್ನಿಸೋದು, ಅವ್ರಿಗೆ ಊಟ ಮಾಡಿಸೋದು, ಅವ್ರಿಗೆ ಬೇಕಾದರೆ ಏನಾದರೂ ತನ್ನ ಪಾಕೆಟ್ ಮೇಲೆ ₹1 2 ಈ ಥರ ಮಾಡ್ಕೊಂಡಿದ್ದು ಹುಡುಗಿ. ಒಂದು ಸಲ ತನ್ನ ಮನೆ ಎದುರುಗಡೆನೆ ಯಾವುದೋ ಒಂದು ಭಿಕ್ಷುಕಿಗೆ ಇನ್ನೊಂದು ಗಾಡಿ ಬಂದು ಡಿಕ್ಕಿ ಹೊಡಿತು. ಇವಳು ಬಹಳ ಬೇಜಾರಿನಿಂದ ಆ ಭಿಕ್ಷುಕಿನ ತೊಗೊಂಬಂದ್ಲು, ಅವಳನ್ನ ಟ್ರೀಟ್ ಮಾಡಿದ್ಲು. ಟ್ರೀಟ್ ಮಾಡಿ ಚಿಕ್ಕಪ್ಪನ ಮನೆ ಕರ್ಕೊಂಡು ಹೋಗ್ಬಿಟ್ಲು. ನಾನು ನಿಮ್ಮನ್ನು ನಮ್ಮ ಮನೆಯಲ್ಲಿ ಒಂದು 4 ದಿನ ಇಟ್ಕೋತೀನಿ ಅಂತ. ಅಪ್ಪ ಅಮ್ಮನೇ ಸಹಿಸ್ಕೊಳ್ಳೋದ ಕಾಲಕ್ಕೆ ಯಾರೋ ಭಿಕ್ಷುಕಿನ ಕರ್ಕೊಂಡು ಬಂದು ತನ್ನ ಚಿಕ್ಕಪ್ಪನ ಮನೇಲಿ ಇಟ್ಕೊಳ್ತೀನಿ ಅಂದರೆ ಹೆಂಗೆ ಸಹಿಸ್ಕೊಳ್ತಾರೆ? ಕೊನೆಗೆ ಅವ್ರು ಚಿಕ್ಕಪ್ಪನವ್ರು ಆಗಲ್ಲ ಅಂತೆಲ್ಲ ಹೇಳಿದಾಗ ಒಂದು ಪುಟ್ಟ ಬಾಡಿಗೆ ಮನೆ ಮಾಡ್ಕೊಂಡು ಅವಳಿಗೋಸ್ಕರ ಬಾಡಿಗೆ ಮನೆ ಮಾಡ್ಕೊಂಡು ಇಟ್ಕೊಂಡ್ರು. ಬಾಡಿಗೆ ಮನೆ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವ ಹುಡುಗ ಪ್ರಾಬಬಲಿ ಡಿಕ್ಕಿ ಹೊಡೆದವನು ಅಥವಾ ಡಿಕ್ಕಿ ಹೊಡೆದಾಗ ನೋಡ್ತಾ ಇದ್ದವನೋ ಅವ್ನು ನೋಡ್ದ, ಈ ಹುಡುಗಿ ಇಷ್ಟು ಕಷ್ಟಪಡ್ತಿದ್ದಲ್ಲ ಇವಳಿಗೆ ಅಂಥೇಳಿ ಅವನೇ ರೇಷನ್ ತಂದು ಕೊಡ್ತಿದ್ದ ಅವಳಿಗೆ. ಕೊನೆಗೆ ಅವನಿಗೆ ಎಷ್ಟು ಇದಾಯಿತು ಅಂತಂದರೆ, ಎಂಥ ಒಳ್ಳೆ ಹುಡುಗಿಯಪ್ಪ ಇದು ಅಂಥೇಳಿ ಅವನೇ ಅವಳನ್ನು ಮದುವೆ ಆದ. ಮದುವೆ ಆದ ನಂತರ ನಾನು ಅವನನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ಈಗ ಒಂದು ಜಾಗದಲ್ಲಿ ಅವರೊಂದು ಮೈಸೂರಿನಲ್ಲಿದ್ದಾರೆ, ಮೈಸೂರಿನಲ್ಲಿ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಒಂದು 20-22 ಜನ ಈ ಥರದವರೇ ಇದ್ದಾರೆ. ಎಲ್ಲ ಭಿಕ್ಷುಕರನ್ನು ಸಾಕ್ತಾರೆ ಅವರು. ಅವ್ರಿಗೆಲ್ಲ ಯೂನಿಫಾರ್ಮ್ ಕೊಟ್ಟು ಭಾಳ ಚಂದ ನೋಡ್ಕೊಂಡಿದ್ದಾರೆ. ನಾನು ಕೇಳಿದೆ, ನೀನು ಮದುವೆ ಆದಿಯಲ್ಲಪ್ಪ, ಆಮೇಲೆ ಏನು ಮಾಡಿದೆ? ಆಮೇಲೆ ಏನು ಸರ್, 2 ಕಾರ್ ತೊಗೊಂಡೆ,
2 ಕಾರ್ ತೊಗೊಂಡು ಬಾಡಿಗೆಗೆ ಬಿಟ್ಟೆ, ಬಾಡಿಗೆಗೆ ಬಂದಿರೋಂಥ ನಂಗೆ ದುಡ್ಡು ಬಂದಿರೋಂಥ 80% ಈ 20 ಜನರನ್ನು ಸಾಕೋದಕ್ಕೆ ಖರ್ಚಾಗುತ್ತೆ. ಯಾರ ಹತ್ರ ನಾವೇನು ಕೇಳಲಿಕ್ಕೆ ಹೋಗೋದಿಲ್ಲ. ಅವಳು ಪ್ರೀತಿ ಅಷ್ಟು ಪ್ರೀತಿಯಿಂದ ಮಾಡ್ತಾಳೆ. ನನಗೂ ಏನು ಭಾಗ್ಯ ಲೈಫ್ನಲ್ಲಿ ಸಿಕ್ಬಿಡ್ತು, ನಾನು ಅವಳ ಜೊತೆಯಾಗಿ ನಿಂತ್ಕೊಂಡಿದ್ದೀನಿ ಅಂತ ನಂಗೆ ಆಶ್ಚರ್ಯ ಅನ್ಸುತ್ತೆ. ಈಸ್ ಇಟ್ ಪಾಸಿಬಲ್? ಒಬ್ಬ ಮನುಷ್ಯನ ಹೃದಯದೊಳಗೆ ಇತರರಿಗೋಸ್ಕರ ಇಷ್ಟು ಪ್ರೇಮ ಉಕ್ಕೋದು ಹೇಗೆ ಸಾಧ್ಯ? ಅದು ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ. ಅಕಸ್ಮಾತ್ ಯಾವುದೋ ಜನ್ಮದಲ್ಲಿ ನಾವೇನೋ ಒಳಿತು ಮಾಡದೆ ಭಗವಂತನ ಕೃಪೆ ಇಷ್ಟು ಪಡ್ಕೊಂಡು ಬಂದಿಲ್ಲ ಅಂತ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ಗುರುಗಳು ನಮ್ಮನ್ನು ಅನಿವಾರ್ಯವಾಗಿ ಈ ಕೆಲಸಕ್ಕೆ ಜೋಡಿಸುವ ಮೂಲಕ ಮೊದಲು ರಿಲಕ್ಟೆಂಟಾಗಿ ಶುರು ಮಾಡಿದ್ವಿ, ಇದು ಯಾಕೆ ಬೇಕಿತ್ತು ಮಾರೆ. ಆದರೆ ಕಾಲಕ್ರಮದಲ್ಲಿ ಹೆಂಗಾಯ್ತು ಗೊತ್ತಾ? ಅದರ ಮೇಲೆ ಪ್ರೀತಿ ಬರ್ಲಿಕ್ಕೆ ಶುರುವಾಯ್ತಾ, ಈ ಕೆಲಸ ಚೆನ್ನಾಗಿದೆಯಲ್ಲ. ಗೋವಿನ ಕೆಲಸ ಶುರು ಮಾಡುವಾಗ ಎಷ್ಟು ಜನ ಏನೆಲ್ಲ ಮಾತಾಡ್ಕೊಂಡಿದ್ರು, ಇದು ಯಾಕೆ ಬೇಕಿತ್ತು ನಮಗೆ ಅಂತ. ಆದರೆ ಕಾಲಕ್ರಮದಲ್ಲಿ ಅನೇಕರು ತಮ್ಮ ಮನೆಗಳನ್ನೇ ಗೋಶಾಲೆಗಳನ್ನಾಗಿ ಮಾಡಿಕೊಂಡು ಅದನ್ನು ವಿಸ್ತರಿಸುವಾಗ ಇವತ್ತು ಗೋವಿನ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂಥ ಅನೇಕರು ರಾಮಚಂದ್ರಾಪುರ ಮಠದ ತರುಣರು ನಿರ್ಮಾಣ ಆಗಿದ್ದಾರೆ. ಹೆಂಗೆ ಸಾಧ್ಯ ಆಯಿತು ಇದು? ಈಸ್ ಇಟ್ ನಾಟ್ ಅ ಮ್ಯಾಜಿಕ್? ಇದೊಂದು ಮಿರಾಕಲ್ ಅನ್ಸೋದಿಲ್ವಾ? ನಾವು ಭಗವಂತನ ಕೃಪೆ ಏನು ಪಡ್ಕೊಂಡು ಬಂದಿರಲಿಲ್ಲ ಆ ಮೈಸೂರಿನ ಹೆಣ್ಣು ಮಗಳಷ್ಟು. ಆದರೆ ಗುರುಗಳನ್ನು ನಮ್ಮನ್ನು ಕೆಲಸಕ್ಕೆ ಜೋಡಿಸಿ 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 ನಮ್ಮೊಳಗೆ ಅದು ಸ್ಫುರಣೆಯಾಗುವಂತೆ ಮಾಡಿದ್ರಲ್ಲ, ನಮ್ಮನ್ನು ಶ್ರೀಕೃಷ್ಣ ಹೇಳುವಂಥ ಕರ್ಮದಿಂದ ಕರ್ಮಯೋಗಕ್ಕೆ ಕರ್ಕೊಂಡು ಬಂದ್ರಲ್ಲ, ಅದು ಈ ಕಾರಣಕ್ಕೆ ಸಾಧ್ಯವಾಗಿದ್ದು ಅಂತ. ಕರ್ಮಯೋಗದ ಜೊತೆಗೆ ಭಕ್ತಿಯೋಗವೂ ಆಯಿತು. ನಾವು ಮೊದಲು ಮಠಕ್ಕೆ ಬರಬೇಕಾದ್ರೆ ಅದೊಂದು ಟೈಮ್. ಅದು ನಾನು ಅನೇಕ ಬಾರಿ ಮಠಗಳಿಗೆ ಹಾಗೆ ಹೋಗೋದು. ಹೆಂಗೆ ಹೋಗೋದು ಅಂತಂದರೆ, ಗುರುಗಳು ಪೂಜೆ ಮುಗಿಸಿ ಬಂದು ಪೀಠದ ಮೇಲೆ ಕೂತಿರಬೇಕು, ಅವರು ತೀರ್ಥ ಪ್ರಸಾದ ಕೊಡ್ತಿರಬೇಕು, ಲೈನಲ್ಲಿ ನಿಲ್ಲಬೇಕು, ತೀರ್ಥ ಪ್ರಸಾದ ತಗೋಬೇಕು. ಒಂದು ಸಲ ಗುರುಗಳಿಗೆ ನೋಡಿ ಅಟೆಂಡೆನ್ಸ್ ಬಂದಿದ್ದೀನಿ ಅಂತ ಭಾಳ ಜನ ಹಾಗೆ ಬರೋದು. ಆದರೆ ನಮ್ಮನ್ನು ಹೆಂಗೆ ಜೋಡಿಸಿದ್ರು ಅಂತಂದರೆ, ಈಗ ನಮಗೆ ತೀರ್ಥ ಪ್ರಸಾದ ತಗೊಳ್ಳಿಕ್ಕೆ ಲೈನಿಗೆ ನಿಲ್ಲಬೇಕು ಅಂತಲೇ ಅನಿಸೋದಿಲ್ಲ. ಯಾಕೆಂದರೆ ದಿನ ಬೆಳಗ್ಗೆ ಕೃಪಾವೃಷ್ಟಿ ನಡೀತಾನೇ ಇರುತ್ತೆ. ಇನ್ನು ತೀರ್ಥ ಪ್ರಸಾದಕ್ಕೆ ಪಾಪ ಒಂದ್ಸಲ ಬಂದಿರೋರೆಲ್ಲ ನಿಂತ್ಕೊಳ್ಳಿ, ನಂಗೆ ಬೇಕು ಅಂತಲೇ ಅನಿಸೋದಿಲ್ಲ. ಭಕ್ತಿ ಅನ್ನೋದು ತೀರ್ಥ ಪ್ರಸಾದ ಲೆವೆಲ್ನಿಂದ ಒಂದು ಹಂತ ಮೇಲಕ್ಕೆ ಇರ್ತಲ್ಲ. ಯಾವ ಕಾರಣಕ್ಕೆ? ಕರ್ಮಯೋಗದ ಕಾರಣಕ್ಕೋಸ್ಕರ. ಸಂಘಟನೆ ಸೇವೆಯಾಗಿ ಕನ್ವರ್ಟ್ ಆದಾಗ ಅಲ್ಲಿ ಸಹಜವಾದ ಭಕ್ತಿ ಮೂಡುತ್ತೆ, ಕೃತ್ರಿಮವಾದ ಭಕ್ತಿ ಇಲ್ಲ. ಯಾರ್ಯಾರು ಸಂಘಟನೆಯ ಕಾರ್ಯಕರ್ತರಿದ್ದೀರೋ ಬಹುತೇಕರು, ಅಕಸ್ಮಾತ್ ನಿಮ್ಮೊಳಗೆ ಇನ್ನೂ ಕೃತ್ರಿಮವಾದ ಭಕ್ತಿ ಉಳ್ಕೊಂಡಿದೆ ಅಂತಂದರೆ ಗುರುಗಳ ಮುಂದೆ ಶೋ ಆಫ್, ಕ್ಷಮಿಸಿ ಮತ್ತೆ ಕೇಳಬೇಕು, ನಾನು ಬಾಯಿಂದ ಏನಾದರೂ ಬಂದುಬಿಟ್ರೆ ದಯವಿಟ್ಟು ಕ್ಷಮಿಸಿ. ನಾನು ಇದಲ್ಲ, ಗುರುಗಳ ಮುಂದೆ ಶೋ ಆಫ್ ಮಾಡಬೇಕು ಅಂತ ಭಕ್ತಿ ತೋರಿಸ್ತಾ ಇದ್ದೀರಾ ಅಂತಂದರೆ ಇನ್ನೂ ಕರ್ಮಯೋಗ ಸರಿ ಆಗ್ತಾ ಇಲ್ಲ ಅಂತ ಅರ್ಥ. ನನಗೇನು ಶೋ ಆಫ್ ಮಾಡಬೇಕಾಗಿಲ್ಲಪ್ಪ, ಶ್ರದ್ಧೆಯಿಂದ ಅವ್ರು ಕೊಟ್ಟ ಕೆಲಸವನ್ನು ಮಾಡ್ತೀನಿ, ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಬೇಕು. ಅವರು ನನ್ನನ್ನು ಗುರುತಿಸಿ ಕರೆದು ಈ ಕೆಲಸ ನೀನು ಮಾಡೋ ಅಂತಂದರೆ ಅದಕ್ಕಿಂತ ದೊಡ್ಡ ಪ್ರಸಾದ ನನಗಿನ್ಯಾವುದೂ ಇಲ್ಲ. ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತೀನಿ ಅಂತ ಯಾರ್ಯಾರ ಮನಸ್ಸಿನಲ್ಲಿ ಬಂತಲ್ಲ, ನಾರದರು ಹೇಳುವ ಭಕ್ತಿ ಸೂತ್ರದ ಬಹುಪಾಲು ಕ್ಲಿಯರ್ ಆಗೋಯ್ತು ನಿಮ್ಮದು ಅಂತ. ಇನ್ನೇನು ಬಾಕಿ ಉಳಿತು? ಇನ್ನು ಜ್ಞಾನಯೋಗ ಹೇಗೆ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗತ್ತೆ ಅಂತಂದರೆ, ಇವೆಲ್ಲವೂ ಕೂಡ ಅರಿವಿಲ್ಲದಂತೆ ನಮ್ಮನ್ನು ಜ್ಞಾನದ ಕಡೆ ಎಳ್ಕೊಂಡು ಹೋಗ್ತಾ ಇದೆಯಲ್ಲ. ಇದನ್ನು ಮಾಡ್ತಾ 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 ನನಗೆ ಒಳಿತು ಕಾದಿದೆ ಅಂತ ನಾವು ಕಾಯ್ತಿರ್ತೀವಲ್ಲ. 2014 ಎಲೆಕ್ಷನ್ನಲ್ಲಿ ವೋಟ್ ಮಾಡಬೇಕಾದಾಗ ನಮಗೆಲ್ಲರಿಗೂ ಒಂದು ಕನಸು ಕಾಣಿಸಿದ್ರು, ಅಚ್ಛೇ ದಿನ್ ಆನೆ ವಾಲೆ ಹೇ ಅಂತ. ನಮಗಾಗ ಅಂದಾಜು ಆಗಿರಲಿಲ್ಲ. 2024ಗೆ ಬರುವಾಗ ನಮ್ಗೆ ಗೊತ್ತಾಗ್ತಿದೆ, ಏ ಅಚ್ಛೇ ದಿನ್ ಹೇ, ರಾಮ ಮಂದಿರ ಆಯಿತು, ಮಥುರಾ ಮಂದಿರಕ್ಕೆ ತಯಾರಿ ನಡೆಯುತ್ತೆ, ಈಗ ಕಾಶಿ ವಿಶ್ವೇಶ್ವರನದ್ದಾಯಿತು, ಆರ್ಟಿಕಲ್ 370 ಹೋಯಿತು, ಈ ದೇಶ ಏನು ಚೆನ್ನಾಗಾಗ್ತಿದೆ ಅಂತಂದರೆ 2014ನಲ್ಲಿ ಬರೀ ನಾವು ಅಂದ್ಕೊಂಡಿದ್ವಿ ಆಗ್ಬೋದೇನೋ, ಬಟ್ ಇವತ್ತು ನಮ್ಗೆ ಕಾನ್ಫಿಡೆನ್ಸ್ ಇದೆ, ಎಸ್ ಏ ಅಚ್ಚೆ ದಿನ ಹೇ ಆರ್ ಬಿ ಅಚ್ಚೆ ದಿನ ಆನೆ ವಾಲೆ ಹೇ ಅಂತ. ನನಗೆ ಪ್ರಯತ್ನ ಸಾರ್ಥಕ ಅಂತ ಅನ್ಸುತ್ತೆ. ದುರದೃಷ್ಟ ಯಾರ್ಯಾರು ಅವತ್ತು ಅದನ್ನು ನಂಬಲಿಲ್ವೋ ಇವತ್ತಿಗೂ ಅವ್ರಿಗೆ ಅಚ್ಚೆ ದಿನ ಬರಲಿಲ್ಲ. ಯಾರ್ಯಾರು ನಾವೆಲ್ಲ ಕೂತಿದ್ದೀವಲ್ಲ ಇಲ್ಲಿ ಸಮಾಜದ ಕೆಲಸವನ್ನು ಮಾಡೋದಕ್ಕೆ ಗುರುಗಳು ಪ್ರೇರಣೆ ಕೊಟ್ಟ ನಂತರ ಮಾಡ್ತಾ ಇದ್ದೀವಲ್ಲ, ನಮಗೆ ಗೊತ್ತಿಲ್ಲದಂತೆ ಶುರು ಮಾಡಿದ್ದ ದಿನ ನಾವು ಅಂದ್ಕೊಂಡಿದ್ವಿ ಅಚ್ಚೆ ದಿನ ಆನೆ ವಾಲೆ ಹೇ ಅಂತ. ಇವತ್ತು ನಮ್ಗೆ ಅನಿಸುತ್ತೆ ಇದು ಅಚ್ಚೆ ದಿನ, ಇದಕ್ಕಿಂತ ಒಳ್ಳೆ ದಿನಗಳು ಇನ್ನೇನು ಬರಬೇಕಪ್ಪ ನಮಗೆ ಅಂತ ನಮ್ಗೆ ಇವತ್ತು ಅನಿಸುತ್ತೆ. ಮತ್ತು ನಮ್ಗೆ ಇನ್ನೂ ವಿಶ್ವಾಸ ಇದೆ, ಇದೇ ಥರ ಕೆಲಸ ಮಾಡ್ತಾ ಮಾಡ್ತಾ ಇನ್ನೂ ಶ್ರೇಷ್ಠ ದಿನಗಳನ್ನು ನನ್ನ ಬದುಕಿನಲ್ಲಿ ನಾನು ಕಾಣಲಿಕ್ಕಿದ್ದೀನಿ ಅಂತ ನಮಗೊಂದು ವಿಶ್ವಾಸ ಇದೆಯಲ್ಲ, ಇದೇ ಜ್ಞಾನ. ಈ ಜ್ಞಾನಕ್ಕೋಸ್ಕರ ಒದ್ದಾಡ್ತಾರೆ ಪ್ರತಿಯೊಬ್ಬರು.
ನಮ್ಗೆ ಗೊತ್ತಿಲ್ಲದಂತೆ ಗುರುಗಳು ಸೈಲೆಂಟಾಗಿ ಎಂಥ ಪ್ರವಾಹವನ್ನು ಹರಿಸ್ಬಿಟ್ಟಿದ್ದಾರೆ ಅಂತಂದರೆ ಅದು ಅವರ ಕೃಪೆಯ ಸುನಾಮಿ ಹರಿದಿರುವಂಥ ಈ ಪ್ರಕ್ರಿಯೆ ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಈ ಕೃಪೆಯ ಸುನಾಮಿಯನ್ನು ಪಡ್ಕೊಂಡಿರುವಂಥ ನಾವೆಲ್ಲರೂ ಧನ್ಯರು ಅಂತ ನಾನು ಈ ಕಾರಣಕ್ಕೋಸ್ಕರ ಅತ್ಯಂತ ಕಳಕಳಿಯಿಂದ ಹೇಳ್ಕೊಳ್ಳೋದು. ಯಾರ್ಯಾರಿಗೆ ಸಿಕ್ಕಿದೆಯೋ ಪುಣ್ಯವಂತರು. ನಾನು ಭಾಳ ಬಾರಿ ತಮಾಷೆಯಿಂದ ಹೇಳ್ಕೊಳ್ಳೋದಿದೆ, ಲಕ್ಷಾಂತರ ಜನರಲ್ಲಿ ಕೆಲವು ಸಾವಿರ ಜನ ಮಾತ್ರ ಸಂಪರ್ಕಕ್ಕೆ ಬರ್ತಾರೆ. ಅದರಲ್ಲಿ ಕೆಲವು 100 ಜನಕ್ಕೆ ಮಾತ್ರ ಈ ಕೆಲಸ ನೀನು ಮಾಡು ಎನ್ನುವಂಥ ನಾಯಕತ್ವ ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ. ಅಂತಂದರೆ ಇದು ಸುಮ್ಮನೆ ಬಂದಿರೋದಿಲ್ಲ, ಆಯ್ಕೆ ಮಾಡಿಕೊಂಡು ಪಡ್ಕೊಂಡಿರೋದು. ನೀನು ಅಂತರಂಗಕ್ಕೆ ಸೇರಲಿಕ್ಕೆ ಯೋಗ್ಯನಾಗಿರೋನು ಬಾ ಅಂತ ಆಯ್ಕೆ ಮಾಡಿಕೊಂಡಿರುವಾಗ ಈ ಆಯ್ಕೆಯನ್ನು ಧಿಕ್ಕರಿಸೋದುಂಟೇನು? ಈ ಆಯ್ಕೆಯನ್ನು ಬೇಡ ಅಂತ ಹೇಳೋದುಂಟೇನು? ಇನ್ನೂ ಹೆಚ್ಚು ಸಮರ್ಥವಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಹತ್ರ ಏನೇನಿದೆಯೋ ಎಲ್ಲವನ್ನೂ ಧಾರೆ ಎರೆಯುವಂಥದ್ದು ಅಂತ. ಅನೇಕರು ನಿಮಗೂ ಗೊತ್ತಿರ್ಬೋದು, ತನು ಮನ ಧನ ಅಂತ ಹೇಳ್ತಾರೆ. ಧನಕ್ಕೆ ಕೊನೆಯ ಸ್ಥಾನ. ಅದನ್ನು ಒಪ್ಕೊಳ್ತೀನಿ. ಯಾರು ಧನ ಕೊಡ್ತಾರೋ ಸಾಧಾರಣವಾಗಿ ಸ್ಟೇಜ್ ಮೇಲೆ ತುಂಬ ಬಾರಿ ಕಾಣಿಸ್ಕೊಳ್ತಾರೆ. ಧನಕ್ಕೆ ಕೊನೆಯ ಸ್ಥಾನವಾದರೂ ಆ ಧನ ಕೆಲಸದಲ್ಲಿ ಅತ್ಯಂತ ಅಗತ್ಯವಾಗಿರೋದ್ರಿಂದ ಅವರು ಸ್ಟೇಜ್ ಮೇಲೆ ಕಂಡು ಕೆಳಗಿಳಿದು ಹೋಗ್ತಾರೆ. ಧನಕ್ಕಿಂತ ಮೇಲ್ನೇದು ಮನಸ್ಸುದು. ಮನಸ್ಸನ್ನು ಕೊಡಿ. ಕೆಲವರು ಮನೆಯಲ್ಲಿದ್ದೇ ಮನಸ್ಸನ್ನು ಕೊಡ್ತಾರೆ. ನಂಗೆ ಕೆಲವರು ಹೇಳ್ತಾರೆ, ಚಕ್ರವರ್ತಿಯವರೇ ತುಂಬ ಕೆಲಸ ಮಾಡ್ತಿದ್ದೀರಾ, ನನಗೇನೂ ಮಾಡಲಿಕ್ಕಾಗಲ್ಲ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ. ಗ್ರೇಟ್. ನೀವು ಪ್ರಾರ್ಥನೆ ಮಾಡಿದ್ದರಿಂದಲೇ ಅನೇಕ ಬಾರಿ ಅನೇಕ ಹೋರಾಟಗಳಲ್ಲಿ ಜಯ ಗಳಿಸ್ಬಿಡ್ತೀವಿ. ಗೊತ್ತಾಗಿರಲ್ಲ ಈ ಜಯ ಹೆಂಗೆ ಬಂತು ಅಂತ ಹುಡುಕಾಡ್ತಿರ್ತೀವಿ, ನಮಗೆ ಗೊತ್ತೇ ಇರಲ್ಲ. ಯಾರೋ ತಾಯಿ ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡಿ ಒಳ್ಳೇದಾಗಲಿ ಈ ಹುಡುಗರಿಗೆ ಅಂತ ಕೇಳ್ಬಿಟ್ಟಿರ್ತಾರೆ, ನಮ್ಗೆ ಒಳ್ಳೇದಾಗ್ಬಿಟ್ಟಿರತ್ತೆ. ಅದಕ್ಕೆ 2ನೇ ಸ್ಥಾನ, ಅವರಿಗೂ ಗೌರವ. ಆದರೆ ಯಾರು ಧನ ಮನ ಇದರ ಜೊತೆಗೆ ತನುವನ್ನು ಕೊಟ್ಟು ತಮ್ಮ ದೇಹವನ್ನು ಸವಸ್ತಾ ಇರ್ತಾರಲ್ಲ, ಗುರು ಕಾರುಣ್ಯವನ್ನು ಪಡ್ಕೊಳ್ಳಿಕ್ಕೋಸ್ಕರ, ಅವರು ಮಾತ್ರ ಧನ್ಯರು ಅಂತ ಆ ಕಾರಣಕ್ಕೆ ಕೇಳೋದು. ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ ಅಂತಂದರೆ ನಿಮ್ಮೆಲ್ಲರ ದೇಹವನ್ನು ಸಮರ್ಪಿಸಿಬಿಟ್ಟಿದ್ದೀರಾ ಈ ಈ ಈ ಕಾರ್ಯಕ್ಕೆ, ರಾಷ್ಟ್ರ ಕಾರ್ಯಕ್ಕೆ, ಧರ್ಮ ಕಾರ್ಯಕ್ಕೆ. ನಮ್ಮನ್ನು ನಾವು ಪರಿಪೂರ್ಣವಾಗಿ ಅರ್ಪಿಸಿಕೊಂಡಿದ್ದೀವಿ ಎನ್ನುವವರಿಗೆ ಮಾತ್ರ ಪೂರ್ಣವಾಗಿರುವಂಥ ಲಾಭ ಸಿಗುವಂಥದ್ದು ಅಂತ. ಈ ಲಾಭ ಪಡ್ಕೊಂಡಿರುವಂಥ ನೀವೆಲ್ಲರೂ, ನಾವೆಲ್ಲರೂ, ನಾನು ಕೂಡ ಸೇರಿಕೊಂಡಿದ್ದೀನಿ. ನನಗೂ ಕೂಡ ಭಾಳ ಸಂತೋಷ ಇದೆ. ಯಾವುದಾದ್ರೂ ಸಂದರ್ಭಗಳಲ್ಲಿ ನಾನು ಕೂಡ ನಿಮ್ಮಗಳ ಜೊತೆ ಒಬ್ಬನಾಗಿ, ಕಾರ್ಯಕರ್ತನಾಗಿ ಮಠದ ಕೆಲಸದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದು ನನಗೂ ಕೂಡ ಹೆಮ್ಮೆ ಇದೆ. ನಾನು ಕೂಡ ಭಿನ್ನ ಭಿನ್ನ ಚಟುವಟಿಕೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಯಾವಾಗಲೂ ಬಂದಿರಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಾಧ್ಯವಾಗಲೆಲ್ಲ ಆದಾಗಲೆಲ್ಲ ಇದ್ದೀನಿ. ಯಾವಾಗಲಾದರೂ ನಾನು ಇಲ್ಲ ಅಂತ ನಿಮ್ಗೆ ಯಾರಿಗಾದರೂ ಅನಿಸಿದರೆ, ಚಕ್ರವರ್ತಿಯವರೇನೋ ದೂರ ಆಗಿಬಿಟ್ಟಿದ್ದಾರಲ್ಲ ಅಂತ ನಿಮ್ಗೆ ಅನಿಸಿದರೆ, ಅದು ನಿಮ್ಮ ಮನಸ್ಸಿನ ವಿಕಾರ ಮಾತ್ರ, ನನ್ನ ಕಡೆಯ ದೋಷ ಅಲ್ಲ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಯಾವ ಕಾಲಘಟ್ಟದಲ್ಲೂ ಹೀಗಿರಲಿಲ್ಲ ಅಂತ ನಾನು ತುಂಬ ಧೈರ್ಯವಾಗಿ ಹೇಳಬಲ್ಲೆ. ನಾನು ಸದಾಕಾಲ ಈ ಗುರುವಿನ ಕರುಣೆಗೆ ಪಾತ್ರವಾಗಲಿಕ್ಕೆ ಹಾತೊರಿತಾ ಇರುವಂಥವನು, ಗುರುವಿನ ಕರುಣೆಯ ಸುನಾಮಿಯಲ್ಲಿ ಮುಳುಗೇಳಬೇಕು ಅಂತ ಯಾವಾಗಲೂ ಭಾವಿಸುವಂಥವನು. ಅಂಥ ಕೃಪೆ ನಿಮ್ಮೆಲ್ಲರೊಂದಿಗೆ ನನಗೂ ಆಗಿದೆ ಎನ್ನುವಂಥ ಆ ಧನ್ಯತಾ ಭಾವದೊಂದಿಗೆ ನನ್ನ ಮಾತುಗಳನ್ನು ಗುರು ಚರಣಕ್ಕೆ ಸಮರ್ಪಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತೆ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ಎನ್ನುವಂತಹ ಭೂಷಣಂ ಎನ್ನುವಂತಹ ತಮ್ಮ ಮಾತುಗಳಿಗೆ ನಮ್ಮ ವಾಗ್ನಮನಗಳು. ಈಗ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರಿಗೆ ಸಂಸ್ಥಾನದಿಂದ ಆಶೀರ್ವಾದಗಳು.